ಹಲೋ. ಕೇಳಿಸ್ತಾ ಇದೆ ಅನ್ಕೋತೀನಿ ಎಲ್ರು. ವೆರಿ ಗುಡ್ ಮಾರ್ನಿಂಗ್. ಕೇಳಿಸ್ತಿದೆಯಲ್ಲ ಎಲ್ರು? ಓಕೆ. ನಮಸ್ಕಾರ ಎಲ್ರಿಗೂ. ಓಕೆ, ನಾವು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಅಟಾರ್ನಿ ಜನರಲ್ ಬಗ್ಗೆ ನೋಡಿದ್ವಿ. ಈಗ ಪ್ರಧಾನಮಂತ್ರಿಗಳ ಬಗ್ಗೆ ನೋಡಬೇಕಾಗಿದೆ. ಪ್ರಧಾನಮಂತ್ರಿಗಳ ಬಗ್ಗೆ ನಾವು ನೋಡೋಣ. ಓಕೆ. ರೈಟ್. ಶುರು ಮಾಡೋಣ. ಎಸ್, ಜಾಯ್ನ್ ಆದರು ಅಂತ ಅನ್ಕೋತೀನಿ. ಎಸ್, ವೆರಿ ಗುಡ್ ಮಾರ್ನಿಂಗ್. ಪ್ರಧಾನಮಂತ್ರಿಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ರೈಟ್. ವೆರಿ ಗುಡ್ ಮಾರ್ನಿಂಗ್. ಓಕೆ, ನಾವು ಕೇಂದ್ರ ಸರ್ಕಾರದಲ್ಲಿ ಈಗ ಯಾರ ಬಗ್ಗೆ ಅಂತಂದ್ರೆ ಪ್ರಧಾನಮಂತ್ರಿಗಳ ಬಗ್ಗೆ ನೋಡ್ಬೇಕಾಗಿದೆ. ಓಕೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ಪ್ರಧಾನಮಂತ್ರಿ ಬಹುಮತ ಪಡೆದ ಪಕ್ಷದ ನಾಯಕನ ರಾಷ್ಟ್ರಪತಿ ಅವರು ಪ್ರಧಾನಿ ಅಂತ ಹೇಳಿ ಮಾಡ್ತಾರ. ಇಲ್ಲಿ ನೋಡ್ರಿ, ನಾವೀಗ ಯಾವುದು ಅಂತಂದ್ರ ಸೆಂಟ್ರಲ್ ಗವರ್ಮೆಂಟ್ ಅಂತ ನೋಡ್ತಾ ಇದ್ವಿ, ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಇವರ ಇಂಪಾರ್ಟೆನ್ಸ್ ಏನಿದೆ, ಇವರು ಎಷ್ಟು ಮುಖ್ಯ, ಇವ್ರ ಬಗ್ಗೆ ಯಾವ ವಿಧಿಗಳು ಮಾತಾಡ್ತಾವ, ಇವರ ಕಾರ್ಯಗಳೇನು, ವ್ಯಾಪ್ತಿ ಏನು. ಓಕೆ, ಯಾವ ರೀತಿ ಇವರು ಮುಖ್ಯ ಪಾತ್ರವನ್ನು ವಹಿಸ್ತಾರೆ ದೇಶಗಳು, ಇದೆಲ್ಲವನ್ನು ಕೂಡ ನೋಡಿದ್ದೀವಿ. ಹಾಗಾಗಿ
ನಮಗ ರಾಷ್ಟ್ರಪತಿ ಹುದ್ದೆ ಎಷ್ಟು ಇಂಪಾರ್ಟೆಂಟು, ಉಪರಾಷ್ಟ್ರಪತಿ ಎಷ್ಟು ಹುದ್ದೆ ಇಂಪಾರ್ಟೆಂಟು ಏನು ಅದೆಲ್ಲ ನೋಡಿದೀವಿ. ಹಾಗಾಗಿ ನಾವು ಈಗೇನು ನೋಡ್ತಾ ಇದ್ದೀವಿ ಪ್ರಧಾನಮಂತ್ರಿಗಳಿಗೆ, ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಸ್ಥಾನ. ಓಕೆ, ಅಲ್ಟಿಮೇಟ್ಲಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳಿಗಿಂತಾನು ಕೂಡ ಪ್ರಧಾನಮಂತ್ರಿಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಇರತಕ್ಕಂಥದ್ದು ನಮ್ಮ ದೇಶವಾಗ ನಾವು ನೋಡ್ತೀವಿ. ಓಕೆ, ಹಾಗಾಗಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಬಟ್ ಆದ್ರೂ ಕೂಡ ಅಲ್ಟಿಮೇಟ್ಲಿ ಅಧಿಕಾರ ಚಲಾಯಿಸುವುದು ಯಾರು ಅಂದ್ರೆ ಪ್ರಧಾನಮಂತ್ರಿಗಳು. ಬಟ್ ಈ ಪ್ರಧಾನಮಂತ್ರಿಗಳನ್ನು ಕೂಡ ನೇಮಕ ಮಾಡೋರು ಯಾರು ಅಂದ್ರೆ ಪ್ರೆಸಿಡೆಂಟೇ, ರಾಷ್ಟ್ರಪತಿಗಳೇ ಇವರು ನೇಮಕ ಮಾಡ್ತಾರ. ಓಕೆ, ಈಗ ಎಲೆಕ್ಷನ್ ಆಗ್ತದ. ಓಕೆ, ಎಸ್ಪೆಷಲಿ ಲೋಕಸಭಾ ಎಲೆಕ್ಷನ್ ಕನ್ಸಿಡರ್ ಮಾಡೋಣ. ಲೋಕಸಭಾ ಎಲೆಕ್ಷನ್ ಆಯ್ತು ಅಂತ ಅನ್ಕೊಳ್ರಿ, ಅಲ್ಲೊಂದು ಮೆಜಾರಿಟಿ ಅಂತ ಬರ್ತದೆ, ಒಂದು ಪಕ್ಷ ಮೆಜಾರಿಟಿ. ಈಗ ಪಕ್ಷಗಳು ಏನ್ ಮಾಡ್ತಾವ ಅಂದ್ರ ಈ ಎಲೆಕ್ಷನ್ ನಡಕ್ಕಿಂತ ಮುಂಚೆನ ತಮ್ಮ ಪಿ ಎಂ ಕ್ಯಾಂಡಿಡೇಟ್ ಅನ್ನು ಘೋಷಣೆ ಮಾಡಿರ್ತಾರೆ. ನಿಮ್ಗೆಲ್ಲ ಗೊತ್ತಿರ್ತದೆ ಪಿ ಎಂ ಕ್ಯಾಂಡಿಡೇಟ್ ಅನ್ನು ಏನ್ ಮಾಡ್ತಾರ, ಘೋಷಣೆ ಮಾಡ್ತಾರೆ. ಪಿ ಎಂ ಕ್ಯಾಂಡಿಡೇಟ್ ಅನ್ನು ಘೋಷಣೆ ಮಾಡಿ ಅವರು ಬಹುಮತ ಏನಾದರೂ ಪಡ್ಕೊಂಡ್ರು ಅಂತಾದ್ರೆ ಆ ಬಹುಮತ ಪಡೆದ ಪಕ್ಷದ ಒಂದೇನೇ ಕ್ಯಾಂಡಿಡೇಟ್ ಇರ್ತಾರೋ ಅವ್ರನ್ನ ಪಿ ಎಂ ಆಗಿ ಅಫಿಷಿಯಲ್ ಆಗಿ ನೇಮಕ ಮಾಡೋರು ಯಾರು ಅಂತಂದ್ರ ಅಲ್ಲಿ ರಾಷ್ಟ್ರಪತಿಗಳು. ಹಾಗಾದ್ರೆ ಇದ್ರೊಳಗೆ ರಾಷ್ಟ್ರಪತಿಗಳು ಸ್ಪೆಷಲ್ ಇಂಟ್ರೆಸ್ಟ್ ಏನಾದರೂ ಇರ್ತದ? ಪ್ರಧಾನಮಂತ್ರಿಗಳ ನೇಮಕ ಮಾಡ್ಬೇಕಾದ್ರ ಇವ್ರನ್ನ ನೇಮಕ ಮಾಡ್ಬೇಕಂತ ಹೇಳಿ ಅವ್ರದ್ದು ಏನಾದ್ರು ಇಂಟ್ರೆಸ್ಟ್ ಇರ್ತದ? ಹಂಗಲ್ಲ. ಅಲ್ಲಿ ಏನಾಗ್ತದ ಅಂತಂದ್ರ ಟೋಟಲ್ ಆ ಆಯ್ಕೆಯಾದ ಬಹುಮತ ಪಡೆದ ಏನೋ ಒಂದು ಸರ್ಕಾರ ಇರ್ತೈತಿ, ಬಹುಮತ ಪಡೆದ ಪಕ್ಷ ಇರ್ತೈತಿ, ಬಹುಮತ ಪಡೆದ ಪಕ್ಷದ ಅನುಮತಿಯಿಂದ ಏನ್ ಮಾಡ್ತಾರೆ ಅಂದ್ರೆ ಇವರು ಪ್ರಧಾನಮಂತ್ರಿಗಳ ನೇಮಕ ಮಾಡ್ತಾರೆ. ಇದು ಗೊತ್ತಿರಲಿ. ಓಕೆ, ಅವ್ರು ಯಾರನ್ನ ಪಿ ಎಂ ಕ್ಯಾಂಡಿಡೇಟ್ ಘೋಷಣೆ ಮಾಡ್ತಾರೋ ಅವ್ರನ್ನ ರಾಷ್ಟ್ರಪತಿಗಳಂತ ಘೋಷಣೆ ಮಾಡ್ಬೇಕು ಅಂದ್ರ ಪ್ರಧಾನಿ ಅಂತ ಘೋಷಣೆ ಮಾಡಬೇಕು. ತಮ್ಮ ಮನಸ್ಸಿಗೆ ಬಂದವ್ರನ್ನೆಲ್ಲ ಅಲ್ಲಿ ಏನ್ ಮಾಡಕ್ ಬರೋದಿಲ್ಲ, ಅವರು ಪ್ರಧಾನಿಯನ್ನಾಗಿ ಮಾಡಕ್ ಬರಂಗಿಲ್ಲ. ಓಕೆ, ಇಲ್ಲಿ ರಾಷ್ಟ್ರಪತಿಗಳು ಕೂಡ ಏನದ ಅಂದ್ರೆ ಲಿಮಿಟ್ ಅದ, ಇವ್ರನ್ನ ಮಾಡಬೇಕು. ಓಕೆ, ರೈಟ್. ತನ್ನ ಇಂಟ್ರೆಸ್ಟಿಗೆ ಫಾರ್ ಎಕ್ಸಾಂಪಲ್ ಪಿ ಎಂ ಕ್ಯಾಂಡಿಡೇಟ್ ಅನ್ನು ಒಬ್ಬನ ಘೋಷಿಸಿರ್ತಾರೆ. ಆ ಪ್ರೆಸಿಡೆಂಟ್ ಅವ್ರು ಒಂದು ಇಲ್ಲ ಅವ ಬೇಡ ಇವ್ ಆಗ್ಲಿ ಅಂತ ಅನ್ನೋ ಹಕ್ಕಿರ್ತದ ಅಂದ್ರೆ ಇಲ್ಲ. ಬಹುಮತ ಪಡೆದ ಪಕ್ಷ ಏನ್ ಹೇಳ್ತದೋ ಆ ಮಾತನ್ನ ರಾಷ್ಟ್ರಪತಿಗಳಲ್ಲಿ ಕೇಳಿ ಅವ್ರನ್ನ ಆಯ್ಕೆ ಮಾಡ್ಬೇಕಾಗ್ತದ. ಓಕೆ, ಇದು ನಿಮ್ಗೆ ಗೊತ್ತಿರಲಿ, ಅದ್ರಲ್ಲೆಲ್ಲ ಗೊತ್ತಿರ್ತದೆ ನಿಮ್ಗೆಲ್ಲ. ಓಕೆ, ನೋಡ್ರಿ, ಬಹುಮತ ಪಕ್ಷದ ನಾಯಕನನ್ನ ರಾಷ್ಟ್ರಪತಿಗಳು ಪ್ರಧಾನಿ ಎಂದು ನೇಮಕ ಮಾಡ್ತಾರ. ಪ್ರಧಾನಮಂತ್ರಿಯವರನ್ನು ನೈಜ ಕಾರ್ಯಾಂಗದ ಮುಖ್ಯಸ್ಥ. ಏನ್ ಕಾರ್ಯಾಂಗ ಇರ್ತಲ್ರಿ, ನೈಜ ಕಾರ್ಯಾಂಗ ಅಂದ್ರ ರಾಷ್ಟ್ರಪತಿಗಳು ಕೂಡ ಇರ್ತಾರ, ಅವರ ಮುಖ್ಯಸ್ಥರು ಮೇನ ರಾಷ್ಟ್ರಪತಿಗಳು ಮುಖ್ಯಸ್ಥರು. ಬಟ್ ಅವರು ಪದ ನಿಮಿತ್ತ ಮಾತ್ರ. ರಾಷ್ಟ್ರಪತಿಗಳು ಹೆಂಗ್ರಿ, ಹೆಸರಿಗಷ್ಟೇ, ಪದ ನಿಮಿತ್ತ. ಆದ್ರ ಅಲ್ಲಿ ಕೆಲಸ ಮಾಡೋರು ಯಾರು, ಪ್ರಧಾನಿ. ಅದಕ್ಕೆ ಅವ್ರನ್ನ ನೈಜ ಕಾರ್ಯಾಂಗದ ಮುಖ್ಯಸ್ಥ ಅಂತ ಹೇಳ್ತಿದ್ದಾರೆ. ಅದ್ರ ನಿಜವಾಗ್ಲು ನೈಜ ಅಂದ್ರೆ ನಿಜವಾಗ್ಲು ಕೂಡ ಅಲ್ಲಿ ಕೆಲಸ ಮಾಡೋರು ಯಾರು, ಪ್ರಧಾನಮಂತ್ರಿಗಳಿಗೆ ಕೆಲಸ ಮಾಡ್ತಾರ. ಓಕೆ, ಅಫಿಷಿಯಲಿ ಅಲ್ಲಿ ಕೆಲಸ ಮಾಡೋರು ಯಾರು ಅಂತಂದ್ರ ಪ್ರಧಾನಮಂತ್ರಿಗಳು. ಸೊ ದ್ಯಾಟ್ ನಾವೇನ್ ಮಾಡ್ತೀವಿ ಅಂತಂದ್ರ ಅವರ ನೈಜ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಕರಿತೀವಿ. ಓಕೆ, ನಮ್ಮಲ್ಲಿ ಕಾನೂನು ಚಂದ ಅದ, ಮಸ್ತ್ ಅದ, ಯಾರಿಗೂ ಇಲ್ಲಿ ಏನಿಲ್ಲ ಇದನ್ನಿಲ್ಲ. ಮತ್ತೆ ಯಾರಿಗೂ ಸುಪ್ರೀಂ ಅಥಾರಿಟಿ ಅನ್ನಂಗ ಇಲ್ಲ, ಈಗ ಸರ್ವಾಧಿಕಾರ ಐತಿ ನಾ ಹೇಳಿದಂಗ ಆಗಬೇಕು ಅನ್ನೋದು ಕೂಡ ಏನಿಲ್ಲ. ಓಕೆ, ಅಂದ್ರ ನೋಡ್ರಿ ಈ ಆಯ್ಕೆ ಒಳಗ ಇವನ್ ರಾಷ್ಟ್ರಪತಿಗಳು ಕೂಡ ಏನದ, ಲಿಮಿಟ್ ಅದ. ಮೆಜಾರಿಟಿ ಪಡೆದವ್ರ ಆಯ್ಕೆ ಮಾಡ್ಬೇಕು, ತಾನು ಮನುಷ್ಯ ಬಂದವ್ರ ಆಯ್ಕೆ ಮಾಡುವಂತಿಲ್ಲ. ನೋಡ್ರಿ ಎಷ್ಟು ಚಂದ ಐತಿ. ಏನ್ ಆರ್ಟಿಕಲ್ 75 ಏನ್ ಹೇಳ್ತದ, ರಾಷ್ಟ್ರಪತಿಯವರು ಬಹುಮತ ಪಡೆದ ಪಕ್ಷದ ನಾಯಕರನ್ನ ಪ್ರಧಾನಮಂತ್ರಿಗಳು ನೇಮಿಸ್ತಾರೆ. ಅಂದ್ರ ಇದ್ರ ಬಗ್ಗೆ ಹೇಳುದು ಆರ್ಟಿಕಲ್ 75 ಏನ್ ಹೇಳ್ತದೆ ಅಂದ್ರ ಯಾರು ಮೆಜಾರಿಟಿ ಪಡೆದಿರ್ತಾರಲ್ಲ, ಮೆಜಾರಿಟಿ ಪಡೆದ ಪಕ್ಷದ ನಾಯಕರನ್ನ ಪ್ರಧಾನಿ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಆರ್ಟಿಕಲ್ 75 ಇದರ ಬಗ್ಗೆ ಮಾತಾಡ್ತದೆ. ಇನ್ನು ಅರ್ಹತೆಗಳು ಏನಿರ್ಬೇಕು, ಭಾರತ ಪ್ರಜೆಯಾಗಿರ್ಬೇಕು, ಇದಂತೂ ಕಾಮನ್ ಐತೆ ಐತ್ರಿ. ಓಕೆ, ಇಲ್ಲಿ ನೋಡ್ರಿ ಏಜ್ 25 ಆಗಿರ್ಬೇಕು, 25 ವಯಸ್ಸು ಇರ್ಬೇಕು. ನೋಡ್ರಿ ರಾಷ್ಟ್ರಪತಿಗೆ 35 ವರ್ಷ, ಹೌದಲ್ರಿ? ಆದ್ರೆ ಪ್ರಧಾನಮಂತ್ರಿಗೆ 25 ವರ್ಷ. ಓಕೆ, ರಾಷ್ಟ್ರಪತಿಗೆ 35, ಪ್ರಧಾನಮಂತ್ರಿಗೆ 25 ವರ್ಷಕ್ಕೆ ಇರ್ಬೋದು. ಲಾಭದಾಯಕ ಹುದ್ದೆ ಹೊಂದಿರಬಾರ್ದು, ದಿವಾಳಿಕೋರ ಆಗಿರ್ಬೋದು, ಬುದ್ಧಿಮಂತ ಆಗಿರ್ಬೋದು, ಯಾವುದೇ ಸದನದ ಸದಸ್ಯನಾಗಿರಬೇಕು, ಲೋಕಸಭಾ ಇಲ್ಲ ರಾಜ್ಯಸಭಾ. ಓಕೆನಾ, ಲೋಕಸಭಾ ಇಲ್ಲ
ರಾಜ್ಯಸಭಾ ಯಾವುದಾದ್ರೂ ಒಂದು ಸದನದ ಸದಸ್ಯ ಆಗಿರಬೇಕು. ಯಾವುದೇ ಸದನದ ಸದಸ್ಯರಾಗದೇ ಇದ್ದರೂ ಸಹಿತ ಪ್ರಧಾನಿ ಅಂತ ಹೇಳಿ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಲೋಕಸಭಾಕ್ಕೂ ಇಲ್ಲ, ರಾಜ್ಯಸಭಾಕ್ಕೂ ಇಲ್ಲಪ್ಪ. ಓಕೆ, ಈಗ ಯಾರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅದಾರಲ್ಲ ಅವ್ರು ಎಲೆಕ್ಷನ್ ನಿಂತಿಲ್ಲ ಅಂತ ಅನ್ಕೊಂಡು, ಅಥವಾ ಎಲ್ಲೇ ಲೋಕಸಭಾಕ್ಕೆ ನಿಂತಾರ ಬಿದ್ರು ಅಂತ ಅನ್ಕೊಂಡು, ಇವ್ರು ಇವ್ರು ಪ್ರಧಾನಿ ಮಾಡ್ಬೋದು. ಪ್ರಧಾನಿಯಾಗಿ 6 ತಿಂಗಳದೊಳಗಾಗಿ ಅವ್ರು ಏನಾಗಬೇಕು ಅಂತಂದ್ರೆ ಯಾವ್ದಾದ್ರು ಒಂದು ಸದನದ ಏನಾಗಬೇಕು ಸದಸ್ಯರಾಗಬೇಕು. ಆಗ್ಲಿಲ್ಲ ಅಂದ್ರೆ ಅವ್ರ ಕ್ಯಾಂಡಿಡೇಚರ್ನ ರದ್ದು ಮಾಡಲಾಗ್ತದೆ. ಓಕೆನಾ? ರೈಟ್. ಆದ್ರೆ 6 ತಿಂಗಳ ಒಳಗಾಗಿ ಯಾವ್ದಾದ್ರು ಒಂದು ಸದಸ್ಯರಾಗ್ತಕ್ಕಂಥದ್ದು, ಲೋಕಸಭಾದರೆ ಆಗ್ರಿ ರಾಜ್ಯಸಭಾದರೆ ಆಗ್ರಿ ಒಟ್ಟು ಆಗ್ಬೇಕು. ಅರ್ಥ ಆಗ್ತದಾ? ಒಟ್ಟು ಆಗ್ಬೇಕು ನೀವು. ಆಗ್ಲಿಲ್ಲ ಅಂದ್ರೆ ಅಲ್ಲಿ ನಿಮ್ಮ PM ಕ್ಯಾಂಡಿಡೇಚರ್ ಏನಾಗ್ತದೆ ರದ್ದಾಗ್ತದೆ. ಅಲ್ಲಿ ಮತ್ತೆ ಬೇರೆದವ್ರನ್ನ ಏನ್ ಮಾಡ್ಬೇಕಾಗ್ತದೆ, ಆಯ್ಕೆ ಮಾಡ್ಬೇಕಾಗ್ತದೆ. ಓಕೆ, ಈಗ ನೋಡ್ರಿ, ಗೆದ್ದು ಬರಲಿಲ್ಲ ಅಂದ್ರೂ ಕೂಡ ಕೆಲವೊಂದ್ಸಲ ಏನಾಗಿರ್ತಾರಪ್ಪ ಅಂತಂದ್ರ ಇದನ್ನಾಗಿರ್ತಾರ, ಮಂತ್ರಿಗಳಾಗಿರ್ತಾರ. ನಿಮ್ಗೆ ಅನ್ಸ್ಬೋದು ಗೆದ್ದು ಬಂದಿಲ್ಲ ಹೆಂಗ್ ಮಂತ್ರಿಗಳಾಗಿರ ಅಂತ ಹೇಳಿ, ಅವ್ರಿಗೆ ಅವಕಾಶ ಇರ್ತದೆ. ಓಕೆ, ಯಾವುದೇ ಸದನದ ಸದಸ್ಯರಾಗಿರ್ಬೇಕು, ಯಾವುದೇ ಸದನದ ಸದಸ್ಯರಾಗದೇ ಇದ್ರು ಕೂಡ 6 ತಿಂಗಳ ತನಕ ಅವ್ರು ಏನ್ ಮಾಡಬಹುದು, ಆ ಹುದ್ದೆಯಲ್ಲಿ ಮುಂದುವರಿಬಹುದು. ಬಟ್ 6 ತಿಂಗಳ ಒಳಗಾಗಿ ಲೋಕಸಭಾ ಇಲ್ಲ ರಾಜ್ಯಸಭಾದ ಒಬ್ಬ ಮೆಂಬರ್ ಆಗಿ ಅವ್ರು ಹೊರ ಹೋಗ್ಬೇಕು. ಅಂದ್ರೆ ಕೆಲವೊಂದು ಎಕ್ಸೆಪ್ಷನ್ ಐತ್ರಿ. ಓಕೆ, ಕೆಲವೊಂದನ್ನು ಈಸಿಯಾಗಿ ಮಾಡ್ಬೋದು. ಈಗ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ವಿದೇಶಾಂಗ ಸಚಿವರದ ಜಯಶಂಕರ್ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತದ. ಜಯಶಂಕರ್ ಇವರು ಮೂಲತಃ ಏನ್ರಿ ಅಂದ್ರೆ IFS ಆಫೀಸರ್. ಇವರು ಇಂಡಿಯನ್ ಫಾರಿನ್ ಸರ್ವಿಸ್, IFS ವಿದೇಶಾಂಗ ಅಧಿಕಾರಿ. ಇದು ವಿದೇಶಾಂಗ ಅಧಿಕಾರಿ, ಅದರ ಮುಖ್ಯವಾಗಿ ವಿದೇಶಾಂಗ ಕಾರ್ಯದರ್ಶಿ ಹುದ್ದೆಯನ್ನ ನಿಭಾಯಿಸ್ತಾ ಇರ್ತಿದ್ರು. ಇವ್ರು ಯಾವ ಎಲೆಕ್ಷನ್ ಇರಲಿಲ್ಲ, ಏನಿಲ್ಲ. ಇವ್ರು ಏನ್ ಮಾಡ್ರು, ಡೈರೆಕ್ಟ್ ಆಗಿ ಫಾರಿನ್ ಮಿನಿಸ್ಟರ್ ಮಾಡಿಬಿಟ್ರು, ವಿದೇಶಾಂಗ ಸಚಿವರನ್ನಾಗಿ ಮಾಡಿಬಿಟ್ರು. ವಿದೇಶಾಂಗ ಕಾರ್ಯದರ್ಶಿ ಡೈರೆಕ್ಟ್ ವಿದೇಶಾಂಗ ಸಚಿವ ಆಗಿಬಿಟ್ರು, ಎಲೆಕ್ಷನ್ ನಿಂತಿರ್ಲಿಲ್ಲ. ಆಮೇಲೆ ಏನ್ ಮಾಡ್ರಿ ಅಂದ್ರೆ ಇವ್ರನ್ನ MP ಆಗಿ, ರಾಜ್ಯಸಭಾ MP ಆಗಿ ಇವ್ರನ್ನ ಕರ್ಕೊಂಡು ಬಂದು ಏನ್ ಮಾಡ್ರಪ್ಪ ಅಂತಂದ್ರ ಸಚಿವರನ್ನಾಗಿ ಮಾಡಿಬಿಟ್ರು. ಹಿಂಗಿರ್ತದ. ಓಕೆ, ಅವಕಾಶಗಳು ಇದ್ದಿರ್ತಾವ, ಮಾಡ್ಬೋದು. ನಮ್ಮ ಸಂವಿಧಾನದೊಳಗ ಆಲ್ಮೋಸ್ಟ್ ಎಲ್ಲದಕ್ಕೂ ಅವಕಾಶ ಇದೆ, ಅವಕಾಶ ಇದೆ. ಇನ್ನ ಪ್ರಮಾಣ ವಚನ, ಪ್ರಧಾನಮಂತ್ರಿಗಳಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರ? ರಾಷ್ಟ್ರಪತಿಗಳು. ಇದು ಗೊತ್ತಿರಬೇಕು. ಓಕೆ, ಪ್ರಧಾನಮಂತ್ರಿಗೆ ಪ್ರಮಾಣ ವಚನ ಬೋಧಿಸೋರು ರಾಷ್ಟ್ರಪತಿಗಳು. ಅಧಿಕಾರಾವಧಿ 5 ವರ್ಷ. ಓಕೆ, ಇಲ್ಲ ಲೋಕಸಭೆಯೊಳಗೆ ಎಲ್ಲಿ ತನಕ ಇವ್ರಿಗೆ ಬಹುಮತ ಇರ್ತದ, ಮೆಜಾರಿಟಿ ಇರ್ತತಿ, ಅಲ್ಲಿ ತನಕ ಇವರು ಏನಾಗಿ ಮುಂದುವರಿಬಹುದು ಅಂತಂದ್ರ ಪ್ರಧಾನಿಗೆ ಮುಂದುವರಿಬಹುದು. ಓಕೆ, ಲೋಕಸಭೆಯಲ್ಲಿ ಬಹುಮತ ಇರೋರಿಗೆ ಕೂಡ ರಾಷ್ಟ್ರಪತಿಯವರ ಇಷ್ಟ ಪರ್ಯಂತ ಅಧಿಕಾರದೊಳಗೆ ಇರ್ತಾರೆ. ಇಲ್ಲಿ ರಾಷ್ಟ್ರಪತಿಯವರಿಗೆ ಇಷ್ಟ ಪರ್ಯಂತ ಅಂತ ಹೇಳಿ ನಾವು ಅಂತೀವಿ ಆಫೀಸಿಯಲಿ. ಬಟ್ ಆದ್ರೂ ಕೂಡ ಲೋಕಸಭಾದಾಗ ಒಂದು ಸಲ ಅವ್ರದ್ದು ಏನೋ ಮೆಜಾರಿಟಿ ಫೇಲ್ ಆಯ್ತು ಅಂದ್ರ ಅವ್ರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ, ನೋ ಕಾನ್ಫಿಡೆನ್ಸ್ ಮೋಷನ್, ಅವಿಶ್ವಾಸ ಗೊತ್ತುವಳಿ ಮಂಡನೆ ಆಯ್ತು ಅಂತಂದ್ರ ಅವರು ಪ್ರಧಾನಿ ಸೀಟ್ನಿಂದ ಕೆಳಗಿಳಿಬೇಕಾಗ್ತದೆ. ಸರ್ಕಾರ ಅಲ್ಲಿ ಬಿದ್ದು ಹೋಗೋ ಚಾನ್ಸಸ್ ಇರ್ತದ. ಓಕೆ, ಲೋಕಸಭೆಯಲ್ಲಿ ಬಹುಮತ ಇರೋ ತನಕ ಕೂಡ ನಿಮ್ಗೆಲ್ಲ ಗೊತ್ತದ, ಅಟಲ್ ಬಿಹಾರಿ ವಾಜಪೇಯಿ ಹಂಗಾಗಿದ್ರಿ. ಅಟಲ್ ಬಿಹಾರಿ ವಾಜಪೇಯಿ ಒಂದೇ ಒಂದು ಸೀಟ್ನಿಂದ ಅವರು ಕೆಳಗಿಳಿಬೇಕಾಗ್ತದೆ, ಒಂದೊಂದು ಸೀಟ್ನ ಕಾರಣಕ್ಕಾಗಿ. ಇಂಥವೆಲ್ಲ ಆಗ್ಯಾವ್ರಿ ಇನ್ಸಿಡೆಂಟ್ಗಳು. ನಮ್ಮ ಭಾರತೀಯ ರಾಜಕೀಯದಾಗಂತೂ ಕಾಮನ್ ಇದೆ. ನಮ್ಮ ಭಾರತೀಯ ರಾಜಕೀಯದಾಗಂತೂ ಯಾವ ಕಡೆ ಹೋಗ್ತಾನ, ಯಾವ ಕಡೆ ಬರ್ತಾನ, ಒಬ್ಬನೇ ಒಬ್ಬ ಮೈಂಡ್ ಸೆಟ್ ಚೇಂಜ್ ಮಾಡಿದ್ರು ಕೂಡ ಸರ್ಕಾರ ಬಿದ್ದು ಹೋಗೋ ಚಾನ್ಸ್ ಇರ್ತದೆ. ಅಂತ ಇನ್ಸಿಡೆಂಟ್ಗಳ ಭಾಳ ನಡೆದವ, ನಿಮ್ಗೆ ಕೂಡ ಗೊತ್ತಿರ್ತದೆ. ಓಕೆ, 5 ವರ್ಷದವರೆಗೆ ಅಧಿಕಾರ ಇರ್ತೈತ್ರಿ. ಓಕೆ, ಲೋಕಸಭೆಯಲ್ಲಿ ಬಹುಮತ ಇರೋ ತನಕ ಮೆಜಾರಿಟಿ, ಮತ್ತೆ ಎಷ್ಟೇ ಮೆಜಾರಿಟಿ ಇದ್ರು ಕೂಡ 5 ವರ್ಷಕ್ಕೆ ಏನಾಗಬೇಕು, ಎಲೆಕ್ಷನ್ ಆಗಲೇಬೇಕು. 5 ವರ್ಷಕ್ಕೆ ಎಲೆಕ್ಷನ್ ಆಗಲೇಬೇಕು. ಅವನ ಜನ ಎಷ್ಟೇ ಒಪ್ಪಿರ್ಲಿ, ಅಷ್ಟೇ ಭಾರಿ ಇರಲಿ, ಏನೇ ಇರಲಿ, ಕಂಪಲ್ಸರಿ 5 ವರ್ಷಕ್ಕೆ ನೀವು ಮತ್ತೊಂದು ಸಲ ನಿನ್ನ ಒಂದು ಏನು ತಾಕತ್ತನ್ನು ಪ್ರೂವ್ ಮಾಡ್ಕೊಳ್ಳೇಬೇಕು ಜನರ ಮನಸ್ಸೊಳಗಿದೆ ಅಂತೇಳಿ. ಇನ್ನು ರಾಜೀನಾಮೆ, ಇವರು ತಮ್ಮ ರಾಜೀನಾಮೆಯನ್ನು ಯಾರಿಗಪ್ಪ ಅಂದ್ರೆ ರಾಷ್ಟ್ರಪತಿಯವರು ಸಲ್ಲಿಸ್ತಾರ. ರಾಷ್ಟ್ರಪತಿಯವರು ಉಪರಾಷ್ಟ್ರಪತಿಗೆ ಸಲ್ಲಿಸ್ತಾರ. ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಗೆ ಸಲ್ಲಿಸ್ತಾರ. ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಗೆ ಸಲ್ಲಿಸ್ತಾರ. ಓಕೆ, ಇವೆಲ್ಲ ಗೊತ್ತಿರಲಿ. ರಾಜೀನಾಮೆಗಳು ಯಾರು ಯಾರಿಗೆ ಸಲ್ಲಿಸುತ್ತಾರೆ ಅಂತ ಹೇಳಿ ನಿಮಗೆ ಕೇಳ್ರು ಅಂದ್ರೆ ಅಲ್ಲಿ ಹೇಳಕ್ ಬರಬೇಕು. ರಾಷ್ಟ್ರಪತಿ ಉಪರಾಷ್ಟ್ರಪತಿಯವರಿಗೆ, ಉಪರಾಷ್ಟ್ರಪತಿ ರಾಷ್ಟ್ರಪತಿಯವರಿಗೆ, ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗೆ.
ರಾಜೀನಾಮೆಯನ್ನು ಸಲ್ಲಿಸುವ ಮುಖಾಂತರ ಏನ್ ಮಾಡ್ತಾರ ಅಂತಂದ್ರ ತಮ್ಮ ಹುದ್ದೆಯನ್ನ ಖಾಲಿ ಮಾಡ್ತಾರೆ. ಓಕೆ, ರೈಟ್. ಹಾಗಾದ್ರೆ ಮತ್ತೆ ಯಾವ ವಿಧಿಗಳು ಇವ್ರ ಬಗ್ಗೆ ಮಾತಾಡ್ತಾವ ನೋಡೋಣ. ಓಕೆ, ಕಾರ್ಯಗಳ ನೋಡೋಣ. ಮಂತ್ರಿಗಳ ನೇಮಕಕ್ಕೆ ಶಿಫಾರಸು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಪ್ರಧಾನಮಂತ್ರಿ ಒಬ್ಬ ವ್ಯಕ್ತಿನ ಪ್ರಧಾನಮಂತ್ರಿ ಮಾಡಿರು ಅಂತ ಅನ್ಕೊಟ್ರೆ, ಯಾರು? ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಮಾಡ್ರು. ಇವ್ರು ಏನಪ್ಪಾ ಅಂತಂದ್ರ ರಾಷ್ಟ್ರಪತಿಯವ್ರಿಗೆ ಹೇಳ್ತಾರೆ. ಪಿ ಎಂ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರಿಗೆ ಹೇಳ್ತಾರೆ, ಒಂದು ಲಿಸ್ಟ್ ಕೊಡ್ತಾರೆ, ಇವರನ್ನೇ ಮಂತ್ರಿಗಳು ಮಾಡಬೇಕು. ಮತ್ತು ಮಂತ್ರಿಗಳು ಮಾಡೋದ್ರೊಳಗೆ ಯಾವುದೇ ಕೈವಾಡ ರಾಷ್ಟ್ರಪತಿಗಳು ಇರಂಗಿಲ್ಲ. ರಾಷ್ಟ್ರಪತಿಗಳು ತಮ್ಮ ಮನಸ್ಸಿಗೆ ಬಂದವ್ರನ್ನೆಲ್ಲ ಅಲ್ಲಿ ಏನ್ ಮಾಡಕ್ ಆಗುದಿಲ್ಲ, ತಮ್ಮ ಮನಸ್ಸಿಗೆ ಬಂದವ್ರನ್ನೆಲ್ಲ ಅಲ್ಲಿ ಮಂತ್ರಿಗಳು ಮಾಡಕ್ ಆಗುದಿಲ್ಲ. ಪ್ರಧಾನಿಗಳು ಏನ್ ಹೇಳಿರ್ತಾರ ಅಥವಾ ಆ ಒಂದು ಪಕ್ಷ ಏನೋ ಒಂದು ಬಹುಮತ ಪಡೆದಿರ್ತಕ್ಕಂಥ ಪಕ್ಷ ಏನಿರ್ತದೆ, ಏನು ಮಾಹಿತಿ ಕೊಟ್ಟಿರ್ತದ, ಅದರ ಅನ್ವಯ ಏನ್ ಮಾಡಬೇಕು ಅಂತಂದ್ರೆ ಅವರು ಆಯ್ಕೆ ಮಾಡ್ಬೇಕಾಗ್ತದ. ಇಲ್ಲಿ ರಾಷ್ಟ್ರಪತಿಗಳ ಪರ್ಸನಲ್ ಇಂಟ್ರೆಸ್ಟ್ ಪರಿಗಣನೆ ಆಗುವುದಿಲ್ಲ. ಓಕೆ, ರೈಟ್. ಇನ್ನು ಮಂತ್ರಿಗಳ ಖಾತೆಯನ್ನು ಹಂಚಿಕೆ ಮಾಡ್ತಾರೆ ಪ್ರಧಾನಮಂತ್ರಿಗಳು. ಯಾರಿಗೆ? ಗೃಹ ಸಚಿವನ ಹುದ್ದೆ ಯಾರಿಗೆ ಕೊಡಬೇಕು. ಆಮೇಲೆ ನೆಕ್ಸ್ಟ್ ಕಾನೂನು ಸಚಿವ ಯಾರು. ಆಮೇಲೆ ನೆಕ್ಸ್ಟ್ ಯಾರಪ್ಪ ಅಂತಂದ್ರ ಈ ಅರಣ್ಯ ಸಚಿವ ಯಾರು. ಓಕೆ, ಆಮೇಲೆ ಮತ್ಯಾವುದು? ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಯಾರ್ದು. ಓಕೆನಾ? ಹಿಂಗ ಏನ್ ಬೇರೆ ಬೇರೆ ಪೋರ್ಟ್ಫೋಲಿಯೋ ಇದ್ದಿರ್ತಾವಲ್ರಿ, ಬೃಹತ್ ಕೈಗಾರಿಕೆ ಆಗಿರ್ಬೋದು. ಓಕೆ, ಹಿಂಗ ಸಿಕ್ಕಾಪಟ್ಟೆ ಪೋರ್ಟ್ಫೋಲಿಯೋ ಬರ್ತಾರೆ. ಈ ಎಲ್ಲ ಪೋರ್ಟ್ಫೋಲಿಯೋಗಳಿಗೆ ಯಾರ್ಯಾರು ಮಂತ್ರಿಗಳಾಗಬೇಕು ಅಂತ ಹೇಳಿ ಆ ಶಿಫಾರಸು ಏನ್ ಮಾಡ್ತಾರ ಪ್ರಧಾನಮಂತ್ರಿಗಳು, ಅದನ್ನ ರಾಷ್ಟ್ರಪತಿಗಳು ಏನ್ ಮಾಡ್ತಾರ, ನೇಮಕ ಮಾಡ್ತಾರ. ಇನ್ನು ಮಂತ್ರಿಮಂಡಲದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಏನು ಟೋಟಲ್ ಮಂತ್ರಿಮಂಡಲ, ಕ್ಯಾಬಿನೆಟ್ ಅಂತ ಏನ್ ಕರಿತೀವಿ ನಾವು, ಮಂತ್ರಿಮಂಡಲ ಅಥವಾ ಕ್ಯಾಬಿನೆಟ್ ಅಂತ ಏನು ಕರಿತೀವಿ, ಆ ಕ್ಯಾಬಿನೆಟ್ ನ ಅಧ್ಯಕ್ಷರು ಯಾರು ಇದ್ದಿರ್ತಾರೋ ಅಂತಾರ ಪ್ರಧಾನಮಂತ್ರಿಗಳೇ ಆಗಿರುತ್ತಾರೆ. ಓಕೆ, ಯಾಕಂದ್ರೆ ಮೇನ್ ಬಾಸ್ ಅವರ 78ನೇ ವಿಧಿ ಅನ್ವಯ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಯವರಿಗೆ ಮಾಹಿತಿಯನ್ನು ಒದಗಿಸ್ತಾರೆ. ಅಂದ್ರೆ ಯಾರ್ಯಾರು ಏನೇನ್ ಆಗಬೇಕು, ಏನ ಅದೆಲ್ಲ ತಮ್ಮ ಆಡಳಿತದ ಬಗ್ಗೆ ಎಲ್ಲ ಮಾಹಿತಿಯನ್ನ ಯಾರು ಅಂದ್ರೆ ಪ್ರಧಾನಮಂತ್ರಿಗಳು ಯಾರಿಗೆ ಒದಗಿಸ್ಬೇಕು, ರಾಷ್ಟ್ರಪತಿಗಳಿಗೆ ಒದಗಿಸ್ಬೇಕು. ಏನು ಪ್ರಧಾನಮಂತ್ರಿಗಳು ಯಾವ್ದಕ್ಕೆ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ನೀತಿ ಆಯೋಗ, ರಾಷ್ಟ್ರೀಯ ಅಭಿವೃದ್ಧಿ ಪರಿಷತ್ತು, ರಾಷ್ಟ್ರೀಯ ಆಯುಕ್ತ ಪರಿಷತ್ತು, ಅಂತಾರಾಜ್ಯ ಪರಿಷತ್ತು. ಈಗ ನೀತಿ ಆಯೋಗ ಮೊದಲು ಯೋಜನಾ ಆಯೋಗ ಅಂತಿತ್ತು, ಗೊತ್ತೈತಿ ನಿಮ್ಗ? ಯೋಜನಾ ಆಯೋಗ ಅಂತಿತ್ತು. ಯೋಜನಾ ಆಯೋಗ ಅಂತ ತೆಗೆದು ಏನ್ ಮಾಡ್ರಪ್ಪ ಅಂದ್ರ ನೀತಿ ಆಯೋಗ ಅಂತ ಮಾಡ್ಯಾರ. ನೀತಿ ಆಯೋಗ ಅಂದ್ರ NITI ಅಂತ. ಏನ NITI ಅಂದ್ರ? ನೀತಿ ಅಂದ್ರ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ನೀತಿ ಆಯೋಗ. ಫುಲ್ ಫಾರ್ಮ್ ಅಂತ ಕೇಳ್ತಾರೆ, ಗೊತ್ತಿಲ್ಲ. ಯೋಜನಾ ಆಯೋಗವನ್ನು ತೆಗೆದು ನೀತಿ ಆಯೋಗವನ್ನು ಮಾಡಿದ್ದಾರೆ. ಇದೊಂದು ಭಾರತದ ಥಿಂಕ್ ಟ್ಯಾಂಕ್ ರೀತಿ ವರ್ಕ್ ಆಗ್ತದೆ. ಹಂಗ ಥಿಂಕ್ ಟ್ಯಾಂಕ್, ಚಿಂತಕರ ಚಾವಡಿ ಅಂತ ಕರೀತಾರಲ್ರಿ, ಹಂಗ ಚಿಂತಕರ ಚಾವಡಿ ಟೈಪ್ ಇದೇನಾಗ್ತದೆ, ವರ್ಕ್ ಆಗ್ತದ. ಈ ನೀತಿ ಆಯೋಗಕ್ಕೂ ಅಧ್ಯಕ್ಷ ಯಾರಿದ್ದಿರ್ತಾರೋ ಅಂತಂದ್ರ ಪ್ರಧಾನಮಂತ್ರಿಗಳಾಗಿರ್ತಾರೆ. ಇದಕ್ಕೆ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ. ನೀತಿ ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳಿ ಯೋಜನಾ ಆಯೋಗವನ್ನು ಕ್ಯಾನ್ಸಲ್ ಮಾಡಿ ನೀತಿ ಆಯೋಗ ತಂದಿರ್ತಕ್ಕಂಥ, ಇದಕ್ಕೆ ಪ್ರಧಾನಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ. ಇದು ಗೊತ್ತಿರಲಿ. ಓಕೆ, ಸಿಂಪಲ್ ಅದು, ಅರ್ಥ ಆಗತ್ತೈತ್ರಿ ಹೇಳಿದ್ದು? ಕಾಮೆಂಟ್ ಮಾಡ್ರಿ, ಅರ್ಥ ಆಗತ್ತೈತಿ? ಹಾ, ಕಮಾನ್ ಗೈಸ್, ಅರ್ಥ ಆಗ್ತಾ ಇದೆಯಾ? ಸಿಂಪಲ್ ಇದೆ, ಈಸಿ ಇದೆಯಾ? ಸಾವಕಾಶ ಹೊಂಟಿದ್ರು ಭಾಳ. ಹಾ, ಗುಡ್. ಅರ್ಥ ಆಗತ್ತಲ್ರಿ? ರೈಟ್, ಓಕೆ. ಓಕೆ, ರೈಟ್. ನೀತಿ ಆಯೋಗ, ರಾಷ್ಟ್ರೀಯ ಅಭಿವೃದ್ಧಿ ಪರಿಷತ್ತು, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಕರಿತೀವಿ, ರಾಷ್ಟ್ರೀಯ ಭಾವಿಕತೆ ಪರಿಷತ್ತು, ಆಮೇಲೆ ಅಂತಾರಾಜ್ಯ ಪರಿಷತ್ತು. ಯಾಕಂದ್ರೆ ಈ ಅಂತಾರಾಜ್ಯದ ಯಾಕೆ ಬೇಕಂದ್ರೆ ರಾಜ್ಯಗಳ ಮಧ್ಯೆ ಏನಾದ್ರು ಸಮಸ್ಯೆ ಇತ್ತಂದ್ರೆ ಅಲ್ಲಿ ಸ್ವಲ್ಪ ಇಂಟರ್ಫಿಯರ್ ಆಗಿ ಅವ್ರು ಮಾತಾಡ್ತಕ್ಕಂಥ ಚಾನ್ಸ್ ಇರ್ತೈತಿ. ಬಟ್ ಇಲ್ಲ ಅಂತಾರಾಜ್ಯದ ಏನಾಯ್ತಂದ್ರೆ ಕೂಡ ಅದು ಸುಪ್ರೀಂ ಕೋರ್ಟಿಗೆ ಹೋಗ್ತದೆ. ಬಟ್ ಕೆಲವೊಂದ್ಸಲ ಪ್ರಧಾನಮಂತ್ರಿಗಳು ಕೂಡ ಇಂಟರ್ಫಿಯರ್ ಆಗಿ ಆ ಸಮಸ್ಯೆನ ಬಗೆಹರಿಸಬಹುದು. ಓಕೆ, ಇದ್ರೊಳಗೆ ಮುಖ್ಯ ಯಾವ್ದಂದ್ರೆ ನೀತಿ ಆಯೋಗ. ಓಕೆ, ಯಾಕಂದ್ರೆ ಪಾಲಿಸಿ ಮೇಕಿಂಗ್ ಅದು ಎಲ್ಲ ಅವ್ರು ಮಾಡೋದು. ಆಲ್ಮೋಸ್ಟ್ ದೇಶಕ್ಕೆ ಏನ್ ಒಳ್ಳೇದು ಬೇಕೋ ಅದನ್ನೆಲ್ಲ ಮಾಡೋರ
ನೀತಿ ಆಯೋಗ ಯೋಜನಾ ಆಯೋಗ ತೆಗೆದು ಮಾಡ್ಯಾರ ಇದನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳಿ ನಾವು. ಓಕೆ ಓಕೆ ಏನ್ ನೆಕ್ಸ್ಟ್ ಸಭಾಪತಿಗಳ ಬಗ್ಗೆ ನೋಡೋಣ. ಇವರಿಗೆ ಗಣರಾಜ್ಯ ವ್ಯವಸ್ಥೆ ಒಳಗ 6ನೇ ಸ್ಥಾನವನ್ನು ಕೊಟ್ಟಾರ. 6ನೇ ಸ್ಥಾನ. ಭಾರತದ ಸಂವಿಧಾನದಲ್ಲಿ ಸಭಾಪತಿಯವರ ಹುದ್ದೆ ಕುರಿತು 93ನೇ ವಿಧಿ ಏನ್ ಮಾಡುತ್ತೆ ಅಂದ್ರೆ ಮಾತಾಡ್ತಾರೆ. ಸಭಾಪತಿ ಸ್ಪೀಕರ್ ಅಂತ ಏನ್ ಕರಿತೀವಿ ನಾವು. ಓಕೆ, ಇವ್ರ ನೇಮಕ ಲೋಕಸಭೆಯ ಸದಸ್ಯರಲ್ಲಿ ಒಬ್ಬರನ್ನ ಸಭಾಪತಿ ಅಂತ ಹೇಳಿ ನೇಮಕ ಮಾಡ್ತಾರ. ಲೋಕಸಭೆ ಒಳಗೆ ಯಾರ ಇದಿರ್ತಾರ ಲೋಕಸಭಾ ಸದಸ್ಯರು, ಲೋಕಸಭಾ ಎಂಪಿಗಳು ಏನಿರ್ತಾರಲ್ಲ ಅದ್ರೊಳಗೆ ಒಬ್ಬರನ್ನ ಏನ್ ಮಾಡ್ತಾರ ಅಂತಂದ್ರೆ ಆಯ್ಕೆ ಮಾಡ್ತಾರ. ಇವ್ರಾಗಬೇಕಂತ. ಓಕೆ, ಇನ್ನೊಬ್ಬರನ್ನು ಉಪಸಭಾಪತಿ ಎಂದು ಚುನಾವಣೆ ಮೂಲಕ ಅವಿರೋಧವಾಗಿ ಏನ್ ಮಾಡ್ತಾರೆ ಅಂದ್ರೆ ಆಯ್ಕೆ ಮಾಡ್ತಾರೆ. ಚುನಾವಣಾ ಅಥವಾ ಉಪಸಭಾಪತಿಯನ್ನ ಲೋಕಸಭೆಯಲ್ಲಿ ಸದಸ್ಯರು ಒಬ್ಬರಲ್ಲಿ ಸಭಾಪತಿಯನ್ನು ನೇಮಕ ಮಾಡ್ತಾರೆ. ಉಪಸಭ ಉಪ ಉಪಸಭಾಪತಿ ಅಂತ ಹೇಳಿ ಚುನಾವಣೆ ಮೂಲಕ ಅಥವಾ ಅವಿರೋಧವಾಗಿ, ಆಲ್ಮೋಸ್ಟ್ ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಅಲ್ಲಿನ ಎಲೆಕ್ಷನ್ ಅದು ಆಗುದು ಡೌಟ್. ಓಕೆ, ಪ್ರಮಾಣ ಯಾರು ಸಭಾಪತಿಯವರು ಕೂಡ ಸ್ಪೀಕರ್ ಅವರು ಕೂಡ ಯಾರಪ್ಪ ಅಂತ ಪ್ರಮಾಣ ವಚನ ಯಾರು ಬೋಧಿಸ್ತಾರೋ ಅಂದ್ರೆ ರಾಷ್ಟ್ರಪತಿಗಳು ಬೋಧಿಸ್ತಾರೆ. ರಾಷ್ಟ್ರಪತಿಗಳು ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುವ ಕೆಲಸವನ್ನು ಮಾಡ್ತಾರೆ. ಅರ್ಹತೆ ಆ ಸಭಾಪತಿ ಆಗ್ಬೇಕು ಅಂದ್ರೆ, ಸ್ಪೀಕರ್ ಆಗ್ಬೇಕು ಅಂದ್ರೆ ಕಂಪಲ್ಸರಿ ಲೋಕಸಭೆ ಸದಸ್ಯ ಆಗಿರ್ಲೇಬೇಕು. ಲೋಕಸಭಾ ಸದಸ್ಯ ಆಗಿರ್ಬೇಕು. ಸಭಾಪತಿ ಆಗ್ಬೇಕಂದ್ರೆ ಕಂಪಲ್ಸರಿ ಲೋಕಸಭೆಯನ್ನು ಗೆದ್ದು ಬಂದಿರಲೇಬೇಕು. ಓಕೆ, ಇನ್ನ ಮತ್ತ ಇಲ್ಲಿ ಲೋಕಸಭೆ ಸದಸ್ಯನಾಗಿ ಏನು ಅರ್ಹತೆಗಳು ಇರ್ತಾವಲ್ಲ ಎಲ್ಲಾ ಅರ್ಹತೆಗಳು ಇರಬೇಕು. ಲೋಕಸಭಾ ಸದಸ್ಯ ಆಗಿರ್ಬೇಕು, ಎಲ್ಲಾ ಅರ್ಹತೆಗಳು ಇರಬೇಕು. ಇನ್ನು ಇವರು ಅಧಿಕಾರದ 5 ವರ್ಷ ಇಲ್ಲಿ ತನಕ ಸರ್ಕಾರ ಇರುತ್ತೆ, ಅಲ್ಲಿ ತನಕ ಇವರು ಕೂಡ ಏನಪ್ಪಾ ಅಂದ್ರೆ ಸಭಾಪತಿಯ ಕೆಲಸವನ್ನ ಮಾಡ್ತಾರೆ. ರಾಜೀನಾಮೆ. ಇವರು ಸಭಾಪತಿಯವರು ತಮ್ಮ ರಾಜೀನಾಮೆಯನ್ನು ಉಪಸಭಾಪತಿಯವರು ತಮ್ಮ ರಾಜೀನಾಮೆಯನ್ನು ಸಭಾಪತಿಯವರಿಗೆ ಸಲ್ಲಿಸುವ ಮೂಲಕ ಹುದ್ದೆ ಖಾಲಿ ಮಾಡ್ತಾರೆ. ವಯಸ್ಸು ವರ್ಷ ಸಭಾಪತಿಯವರು ಉಪಸಭಾಪತಿಗೆ, ಉಪಸಭಾಪತಿಯವರು ಸಭಾಪತಿಯವರಿಗೆ ಏನ್ ಮಾಡ್ತಾರೋ ಅಂತಂದ್ರ ಇವರು ತಮ್ಮ ಹುದ್ದೆಗಳನ್ನ ಬದಲಾಯಿಸಿಕೊಳ್ತಾರೆ. ಅಂದ್ರ ಹುದ್ದೆ ಬದಲಾಯಿಸಿಕೊಳ್ಳೋದಂದ್ರೆ ಏನು? ರಾಜೀನಾಮೆ ಕೊಡ್ತಾರೆ. ಉಪಸಭಾಪತಿ ಈಗ ಹೆಂಗ ರಾಷ್ಟ್ರಪತಿಯವರು ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಗೆ ಅಂತ ಹೇಳಿದ್ವಲ್ಲ, ಸೇಮ್ ಹಂಗ ಸಭಾಪತಿಯವರು ಉಪಸಭಾಪತಿಯವರಿಗೆ, ಆಮೇಲೆ ಉಪಸಭಾಪತಿಯವರು ಸಭಾಪತಿ. ಇದು ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಸಭಾಪತಿಯವರಿಗೆ ಪ್ರಮಾಣ ವಚನ ಬೋಧಿಸೋರು ರಾಷ್ಟ್ರಪತಿಗಳು. ಇದು ಗೊತ್ತಿರಿ ಸಭಾಪತಿ. ಇನ್ನ ಈ ಸಭಾಪತಿಯವರು ರಾಜೀನಾಮೆ ಸಲ್ಲಿಸುವುದು ಯಾರಿಗೆ? ಉಪಸಭಾಪತಿ. ಅರ್ಥ ಆಗ್ತದ? ಪ್ರಮಾಣ ವಚನ ಮಾತ್ರ ರಾಷ್ಟ್ರಪತಿಗಳು ಬೋಧಿಸ್ತಾರೆ. ಮತ್ತೆ ಅಲ್ಲಿ ರಾಜೀನಾಮೆ ಕೂಡ ರಾಷ್ಟ್ರಪತಿಗಳು ಹೋಗಿ ಕೊಡಂಗಿಲ್ಲ. ಇಲ್ಲಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತದೆ. ಓಕೆ, ಇವರೇನ ಲೋಕಸಭಾ ಸಭಾಪತಿಗಳು ಇದ್ದಿರ್ತಾರಲ್ಲ, ಇವರು ಡೈರೆಕ್ಟ್ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ರಾಷ್ಟ್ರಪತಿಗಳಿಂದ. ಆದ್ರ ರಾಜೀನಾಮೆ ಸಲ್ಲಿಸುವುದು ಉಪಸಭಾಪತಿ. ಇನ್ನು ಇವರು ಲೋಕಸಭೆ ಅಧಿವೇಶನದ ಅಧ್ಯಕ್ಷನ ವಹಿಸ್ತಾರ ಸಭಾಪತಿಯವರು. ಲೋಕಸಭಾ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರ. ಲೋಕಸಭಾ ಸದಸ್ಯರು ರಾಜೀನಾಮೆ ಕೊಡ್ತಾರೆ. ಈಗ ಲೋಕಸಭಾ ಸದಸ್ಯರು ಯಾರು ರಾಜೀನಾಮೆ ಕೊಡಬೇಕು ಅಂತಾದ್ರ ಅದನ್ನ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರಪತಿಗಳಿಗೆ ಕೊಡುವ ಅವಶ್ಯಕತೆ ಎಲ್ಲ ಡೈರೆಕ್ಟ್ ಆಗಿ ಯಾರಿಗಂದ್ರ ಸಭಾಪತಿಯವರಿಗೆ ಇವರು ಸಲ್ಲಿಸ್ಬೋದು. ಮತ್ತು ಲೋಕಸಭೆ ಒಳಗ ಅಧಿವೇಶನದ ಅಧ್ಯಕ್ಷತೆಯನ್ನು ಇವರು ವಹಿಸಿ ಮಾತಾಡ್ತಾರ. ಆಮೇಲೆ ಅಲ್ಲಿ ಏನಾದ್ರು ಡಿಸ್ಕಷನ್ ಮಾಡ್ಬೇಕಾದ್ರೆ, ಚರ್ಚೆ ಮಾಡ್ಬೇಕಾದ್ರೆ ಯಾವ ವಿಷಯ ಚರ್ಚೆ ಮಾಡ್ಬೇಕು, ಹೆಂಗ್ ಚರ್ಚೆಗಳಾಗಬೇಕು, ಆ ಚರ್ಚೆಗಳೆಲ್ಲ ಇವರ ಅಧೀನದಾಗ ನಡೀತದೆ. ಯಾರ ಅಧೀನದೊಳಗ? ಈ ಸಭಾಪತಿಯವರ ಅಧೀನದೊಳಗ ನಡೀತದೆ. ಮತ್ತು ಲೋಕಸಭಾ ಸದಸ್ಯರು ಏನಾಗಿದ್ದಾರೋ ಅವ್ರು ಎಲ್ಲರೂ ಕೂಡ ಏನ್ ಮಾಡ್ತಾರ ಅಂದ್ರ ಓತ್ ಇವ್ರು ಹೊಡಿಸ್ತಾರೆ. ಪ್ರಮಾಣ ವಚನವನ್ನು ಇವರ ಬೋಧಿಸ್ತಾರೆ. ಅಲ್ಲಿ ಸಂಸತ್ತೊಳಗೆ ಬೋಧಿಸ್ತಾರೆ. ಇನ್ನ ರಾಜೀನಾಮೆ ಏನಾದ್ರು ಕೊಡೋದಿತ್ತು ಅಂದ್ರೆ ಅವ್ರ ಕಡೆಯಿಂದ ರಾಜೀನಾಮೆಯನ್ನ ಇವರಿಗೆ ಸಲ್ಲಿಸಬೇಕಾಗ್ತದೆ ಸಭಾಪತಿಯವರಿಗೆ. ಓಕೆ, 108ನೇ ವಿಧಿ ಆದಾದ ಮೇಲೆ ಜಂಟಿ ಅಧಿವೇಶನ ಏನ್ ಕರಿತಾರಲ್ರಿ ಅದ್ರ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿರ್ತಾರ. ಓಕೆ, ಕೋರಂ ಐತೋ ಇಲ್ಲೋ ಅನ್ನೋದನ್ನ ಏನ್ ಮಾಡ್ತಾರೋ ಅಂತಂದ್ರ ಇವರು ಪರೀಕ್ಷೆ ಮಾಡ್ತಾರೆ. ಅಂದ್ರೆ ಕೋರಂ ಅಂದ್ರೆ ಏನ್ರಿ? ಯಾರ್ಯಾರು ಅಟೆಂಡ್ ಅದಾರೋ ಇಲ್ಲೋ. ಈಗ ಸದನ ನಡೆದತಿ ಅಂದ್ರ ಅದ್ರೊಳಗೆ ಅಟೆಂಡ್ ಅದಾರ ಇಲ್ಲ ಅಂತ ಹೇಳಿ ಇವ್ರು ಚೆಕ್ ಮಾಡ್ತಾರೆ. ಅಂದ್ರ ಯಾರು? ಈ ಸದಸ್ಯರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು
ಇರೋದಾರಲ್ಲಿ ಅಂತ ಹೇಳಿ ಇವ್ರು ಏನ್ ಮಾಡ್ತಾರ ಅಂತಂದ್ರ ಕೋರಂ ಐತಿ ಅಂತ ಹೇಳಿ ನೋಡ್ತಾರೆ. ಒಂದು ಮಸೂದೆನ ಹಣಕಾಸು ಮಸೂದೆ ಎಲ್ಲವೂ ಅನ್ನೋದನ್ನ ನಿರ್ಧರಿಸ್ತಾರೆ. ಅಂದ್ರೆ ಒಂದು ಮಸೂದೆ ಈಗ ಏನೋ ಒಂದು ಬಿಲ್ ಇರ್ತದ, ಆ ಬಿಲ್ ಫೈನಾನ್ಷಿಯಲ್ ಬಿಲ್ ಹೌದೋ ಅಲ್ವೋ ಅಂತ ಹೇಳಿ ಏನ್ ಮಾಡ್ತಾರ ಅಂದ್ರ ಅದನ್ನ ಡಿಸಿಷನ್ ತಗೊಳ್ಳೋರು ಯಾರಪ್ಪ ಅಂತಂದ್ರ ಸ್ಪೀಕರ್. ಇನ್ನ ಒಂದು ಮಸೂದೆಗೆ ಸಮಾನ ಮತ ಬಿದ್ದಾಗ ಇವ್ರು ಮತದಾನ ಮಾಡ್ತಾರೆ. ಈಗ ನೋಡ್ರಿ, ಒಂದ್ ಕಡೆ 5 ಮತಗಳು, ಒಂದ್ ಕಡೆ 5 ಮತಗಳು ಅದಾವ. ಡಿಸೈಡಿಂಗ್ ಫ್ಯಾಕ್ಟರ್ ಆಗವ್ರು ಯಾರು ಅಂದ್ರ ಸಭಾಪತಿಗಳೇ. ಓಕೆ, ಈಗ ಕರೆಕ್ಟ್ ಐತಿ. ಅಪೋಸಿಟ್ ಮಾಡೋರು 5 ಮಂದಿ ಇದಾರು, ಸಪೋರ್ಟ್ ಮಾಡೋರು 5 ಮಂದಿ ಇದಾರು ಕೊಟ್ಟು. ಈಗ ಸಪೋರ್ಟ್ ಮಾಡೋರು ಕೂಡ ಇವ್ರೊಂದು ಓಟ್ ಹಾಕಿರಂದ್ರ ಅಲ್ಲಿ ಏನಾಗ್ತೈತಿ ಅಂದ್ರ ಅದು ಬಿಲ್ ಏನಾಗ್ತದೆ, ಅಲ್ಲಿ ಪಾಸ್ ಆಗ್ತದೆ. ಆ ಬಿಲ್ ನೆಕ್ಸ್ಟ್ ಹೋಗಿ ಏನಾಗ್ತೈತಿ, ಆಕ್ಟ್ ಆಗ್ತೈತಿ. ಓಕೆ, ಒಂದು ಮಸೂದೆಗೆ ಸಮಾನ ಮತ ಬಿದ್ದಾಗ ಅಲ್ಲಿ ಇವರು ಮತದಾನ ಮಾಡಿ ಅದಕ್ಕೊಂದು ಏನ್ ಮಾಡ್ತಾರಪ್ಪ ಅಂತಂದ್ರ ಒಂದು ಕ್ಲೋಜರ್ ಅನ್ನು ಕೊಡ್ತಾರೆ. ಹಾಗಾಗಿ ಲೋಕಸಭೆಯ ಮೊದಲ ಸಭಾಪತಿ ನಿಮ್ಗೆಲ್ಲ ಗೊತ್ತಾ, ಮಾಳವಂಕರ್, ಜಿ.ವಿ. ಮಾಳವಂಕರ್ ಅಂತ. ಜಿ.ವಿ. ಮಾಳವಂಕರ್. ಓಕೆ, ಈ ನಿಮ್ಗೆ ಸಿಂಪಲ್ ನೋಡ್ರಿ. 108ನೇ ವಿಧಿಯನ್ನು ಏನ್ ಮಾಡ್ತಾವೆ, ಜಂಟಿ ಅಧಿವೇಶನ ಕರಿಬಹುದು. ಆ ಜಂಟಿ ಅಧಿವೇಶನಕ್ಕೆ ಅಧ್ಯಕ್ಷತೆಯನ್ನು ನಿರ್ವಹಿಸಿರ್ತಾರ. ಆಮೇಲೆ ನೆಕ್ಸ್ಟ್ ಕೋರಂ ಇದೆ ಎಲ್ಲೋ ಅಂತ ಹೇಳಿ ಚೆಕ್ ಮಾಡ್ತಾರ, ಅಟೆಂಡೆನ್ಸ್ ನೋಡ್ಕೊಂತಾರ. ಒಂದು ಮಸೂದಿನ ಹಣಕಾಸು ಮಸೂದೆ ಯಾವುದು ಅಲ್ಲ ಅಂತ ಹೇಳಿ ಇವ್ರು ಡಿಸೈಡ್ ಮಾಡ್ತಾರ. ಒಂದು ಮಸೂದೆಗೆ ಸಮಾನ ಮತ ಬಿದ್ದಾಗ ಅಲ್ಲಿ ಡಿಸೈಡಿಂಗ್ ನಿರ್ಧಾರ ಆಗ್ತಕ್ಕಂಥ ಮತವನ್ನು ಇವರು ಹಾಕ್ತಾರ, ನಿರ್ಧಾರ. ಆಮೇಲೆ ಲೋಕಸಭೆಯ ಮೊದಲ ಸಭಾಪತಿ ಯಾರಪ್ಪ ಅಂದ್ರೆ ಜಿ.ವಿ. ಮಾಳವಂಕರ್ ಅವರು. ಇಷ್ಟು ಏನಾಯ್ತು ಅಂದ್ರ ನಾವು ಕೇಂದ್ರ ಸರ್ಕಾರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕೇಂದ್ರ ಸರ್ಕಾರದೊಳಗೆ ಯಾರ್ಯಾರು ನೋಡಿದೀವಿ ಅಂತಂದ್ರ, ಮೊದಲು ರಾಷ್ಟ್ರಪತಿಗಳನ್ನ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಓಕೆ, ಅಟಾರ್ನಿ ಜನರಲ್, ಓಕೆ, ಸ್ಪೀಕರ್, ಆಮೇಲೆ PM, ಇವರೆಲ್ಲರ ಬಗ್ಗೆ ನೋಡುತ್ತೆ. ಏನ ಸೇಮ್ ಕೇಂದ್ರ ಸರ್ಕಾರ ಅಂತ ಅದು ರಾಜ್ಯ ಸರ್ಕಾರ, ಎರಡು ನೋಡ್ಬೇಕಾಗ್ತದೆ, ಎರಡು ಇಂಪಾರ್ಟೆಂಟ್. ಓಕೆ, ಹಾಗಾಗಿ ನಾವಿಲ್ಲಿ ಏನ್ ಮಾಡೋಣ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಏನ್ ಮಾಡೋಣ, ಡಿಸ್ಕಷನ್ ಮಾಡೋಣ. ಸಿಂಪಲ್ ಆಗಿ ಇಷ್ಟು ಗೊತ್ತಿರಲಿ. ನಿನ್ನೆ ನಾನು ಏನ್ ಮಾಡಿದ್ದೀನಿ ಅಂತಂದ್ರ ಆ ಎರಡೂ ಪಾರ್ಟದ್ದು ಕ್ವಶನ್ಸ್ ಹಾಕಿ ಎರಡು ಪಾರ್ಟದ್ ನೋಟ್ಸ್ ಹಾಕಿದೀನಿ. ಒಂದ್ಸಲ ನೀವು ಏನ್ ಮಾಡ್ಬಿಟ್ರಿ ಅಂತ ನೋಡ್ಕೊಂಡ್ರಿ. ಓಕೆ, ಏನ್ ರಾಜ್ಯ ಸರ್ಕಾರ, ಏನಪ್ಪಾ ರಾಜ್ಯ ಸರ್ಕಾರ? ಸಿಂಪಲ್, ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಕಾರ್ಯನಿರ್ವಹಿಸುವಂತೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕೂಡ ಕಾರ್ಯವನ್ನು ನಿರ್ವಹಿಸ್ತದೆ. ಏನ್ ರಾಜ್ಯ ಸರ್ಕಾರ ಕುರಿತು ಸಂವಿಧಾನದ 6ನೇ ಭಾಗದೊಳಗ 152ನೇ ವಿಧಿಯಿಂದ 237ನೇ ವಿಧಿ ತನಕ ಯಾವ್ದ್ರ ಬಗ್ಗೆ ಅಂದ್ರೆ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. 152 to 237 ಅಲ್ಲಿ ತನಕ ಕೂಡ ಮಾತಾಡ್ತಾರೆ. ಗೊತ್ತೇ, ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ ಹೆಂಗ ಕೆಲಸ ಮಾಡುತ್ತೆ ಹಂಗ ಸ್ಟೇಟ್ ಗೌರ್ಮೆಂಟ್ ಇಲ್ಲಿ ಕೆಲಸವನ್ನ ಮಾಡ್ತದೆ. ಸೇಮ್ ಸೇಮ್. ಇನ್ನ ಇಲ್ಲಿ 6ನೇ ಭಾಗದೊಳಗೆ ಪಾರ್ಟ್ 6 ಒಳಗೆ ಯಾವ್ದ್ರ ಬಗ್ಗೆ ಮಾತಾಡ್ತಾರು ಅಂತಂದ್ರ ಯಾವ್ದ್ರ ಬಗ್ಗೆ, ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಬಗ್ಗೆ. 152ನೇ ವಿಧಿಯಿಂದ 237ನೇ ವಿಧಿ ತನಕ ಕೂಡ ಡಿಸ್ಕಷನ್ ಆಗ್ತದೆ. ಇನ್ನ 152ನೇ ವಿಧಿ ಏನ್ ಹೇಳ್ತೈತಿ ಅಂದ್ರ ಈ ಸ್ಟೇಟ್, ಈ ರಾಜ್ಯ ಅಂದ್ರೆ ಏನು, ಅದರದ ಅರ್ಥವನ್ನು ಹೇಳ್ತದೆ, ಅದರ ಅರ್ಥದ ಬಗ್ಗೆ ಮಾತಾಡ್ತದೆ. ರಾಜ್ಯ ಅಂದ್ರೆ ಏನ, ಅಲ್ಲಿ ಏನಿರ್ಬೇಕು ಅನ್ನೋದ್ರ ಬಗ್ಗೆ ಯಾವ್ದು ಮಾತಾಡ್ತೈತಿ ಅಂತಂದ್ರ ಆರ್ಟಿಕಲ್ 152 ಹೇಳ್ತಕ್ಕಂಥದ್ದು. ಓಕೆ, ಇನ್ನ ರಾಜ್ಯಪಾಲರು ಅಂತ ಬರ್ತಾರ. ಇವ್ರನ್ನ ರಾಜ್ಯದ ಪ್ರಥಮ ಪ್ರಜೆ, ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಆದ್ರ ರಾಜ್ಯದ ಯಾರಪ್ಪ ಅಂತಂದ್ರ ರಾಜ್ಯಪಾಲರು. ಇವ್ರನ್ನ ರಾಜ್ಯದ ನಾಮಮಾತ್ರ ಮುಖ್ಯಸ್ಥರು ಅಂತ ಕರಿತೀವಿ. ನೈಜ ಮುಖ್ಯಸ್ಥರು ಯಾರು ಅಂದ್ರ ಮುಖ್ಯಮಂತ್ರಿಗಳು. ನೈಜ ಯಾರು ಅಂದ್ರ ಮುಖ್ಯಮಂತ್ರಿಗಳು. ನಾಮಮಾತ್ರ ಯಾರು ಅಂತಂದ್ರ ರಾಜ್ಯಪಾಲರು. ಓಕೆ, ಅಂದ್ರೆ ಹೆಂಗ ಇವ್ರು ಸೆಂಟ್ರಲ್ದಾಗ ಯಾರು ರಾಷ್ಟ್ರಪತಿಗಳು ಹೆಂಗ್ ಕೆಲಸ ಮಾಡ್ತಾರಲ್ಲ ಹಂಗ ಸ್ಟೇಟ್ ಒಳಗೆ ಕೆಲಸ ಮಾಡ್ತಾರೆ. ಓಕೆ, ಈ ಹೆಂಗ್ ನಾವು ಪ್ರಧಾನಮಂತ್ರಿ ಅವ್ರನ್ನ ನೈಜ ಕಾರ್ಯಾಂಗದ ಮುಖ್ಯಸ್ಥ ಅಂತ ಕರಿತೀವಿ. ಹಂಗ ರಾಜ್ಯ ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ ಅಂದ್ರೆ ಮುಖ್ಯಮಂತ್ರಿಗಳಾಗಿರ್ತಾರೆ. ಮುಖ್ಯಮಂತ್ರಿಗಳಾಗಿರ್ತಾರೆ. ಓಕೆ, ಸೆಂಟ್ರಲ್ದಾಗ ಪ್ರಧಾನಿ, ಸ್ಟೇಟ್ ಒಳಗ ಮುಖ್ಯಮಂತ್ರಿ. ಏನು ಆರ್ಟಿಕಲ್ 153 ಯಾವ್ದ್ರ ಬಗ್ಗೆ ಹೇಳ್ತಾರ್ರಿ, ರಾಜ್ಯಪಾಲರ ಸ್ಥಾನ ಈ ವಿಧಿಯಲ್ಲಿ ರಾಜ್ಯಪಾಲರ ಸ್ಥಾನದ ಕುರಿತು ಹೇಳ್ತದ. ಈ ವಿಧಿಯಲ್ಲಿ ರಾಜ್ಯಪಾಲರ ಸ್ಥಾನದ ಕುರಿತು ವಿವರಿಸಲಾಗಿದೆ. ಅಂದ್ರೆ ಪ್ರತಿ ರಾಜ್ಯಕ್ಕೆ ಒಬ್ಬರು ರಾಜ್ಯಪಾಲರು ಇರಲೇಬೇಕು ಅಂತ ಹೇಳ್ತದೆ. ವಿಧಿ 153 ಏನ್ ಹೇಳ್ತದೆ ಅಂದ್ರೆ ಪ್ರತಿ ರಾಜ್ಯಕ್ಕೆ ಒಬ್ಬರು ರಾಜ್ಯಪಾಲರು ಇರಲೇಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಇದು ಕೊಡ್ತದೆ.
ಇನ್ನ 154 ಕಾರ್ಯಾಂಗಿ ಅಧಿಕಾರದ ಬಗ್ಗೆ ಮಾತಾಡ್ತದೆ. ಅಂದ್ರೆ ಅವು ಕಾರ್ಯಾಂಗಿ ಬಗ್ಗೆ ಏನೇನು ಅಧಿಕಾರಿಗಳದಾವ, ಆ ಅಧಿಕಾರಗಳನ್ನ ಅವ್ರು ಹೆಂಗೆ ಪಾಲಿಸಬೇಕು ಅದ್ರ ಬಗ್ಗೆ ಹೇಳ್ತದ. ಮತ್ತು ಆ ಒಂದು ಕಾರ್ಯಗಳನ್ನ ಅವರು ಯಾವ ರೀತಿ ನಿಭಾಯಿಸಬೇಕು. ಹ್ಮ್ ರಾಜ್ಯದ ಒಂದು ಆಡಳಿತ ನಡೆಸ್ತಿರ್ಬೇಕಂದ್ರ ಅವರು ಅದು ಸುಸೂತ್ರವಾಗಿ ಹೋಗಬೇಕಂದ್ರೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಕಾರ್ಯಾಂಗಿ ಅಧಿಕಾರದ ಬಗ್ಗೆ ಇಲ್ಲಿ ಹೇಳ್ತದೆ. ಮುಂದೆ ಗೊತ್ತಾಗ್ತಾವ ನಮ್ಗೆ ಯಾವ ಅಧಿಕಾರಗಳದಾವ ಅಂತ ಹೇಳಿ. ಓಕೆ. ಇನ್ನ ವಿಧಿ 155 ಏನ್ ಹೇಳ್ತದೆ ಅಂದ್ರೆ ನೇಮಕದ ಬಗ್ಗೆ ಹೇಳ್ತದೆ. ನೇಮಕ ರಾಷ್ಟ್ರಪತಿಯವರು ಕೇಂದ್ರ ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ರಾಜ್ಯಪಾಲರ ನೇಮಕ ಮಾಡ್ತಾರೆ. ನಾವು ನಿನ್ನೆ ಆದ್ರೂ ಕೂಡ ಈ ಪಾಯಿಂಟ್ ಅನ್ನು ನೋಡಿದೀವಿ. ಓಕೆ. ರಾಷ್ಟ್ರಪತಿಗಳ ಬಗ್ಗೆ ಹೇಳ್ಬೇಕಾದ್ರೆ ಇದನ್ನ ಹೇಳಿದ್ದೀನಿ ನಾನು. ಓಕೆ. ರಾಷ್ಟ್ರಪತಿಯವರು ಕೇಂದ್ರ ಮಂತ್ರಿಮಂಡಲದ ಶಿಫಾರಸಿನ ಮೇರೆಗಿನ ರಾಜ್ಯಪಾಲರ ನೇಮಕ ಮಾಡ್ತಾರ. ಇಲ್ಲಿ ಕೇಂದ್ರ ಮಂತ್ರಿಮಂಡಲ ಯಾರನ್ನ ಅನುಮೋದನೆ ಮಾಡ್ತದೋ, ಯಾರ ಹೆಸರು ಹೇಳ್ತದೋ ಅವ್ರನ್ನ ಇವ್ರು ಏನ್ ಮಾಡ್ತಾರೋ ನೇಮಕ ಮಾಡ್ತಾರೆ. ಅಂದ್ರ ಇಲ್ಲಿ ಕೂಡ ಮಾತ್ರ ರಾಷ್ಟ್ರಪತಿಗಳ ಇಂಟ್ರೆಸ್ಟ್ ಬರಂಗಿಲ್ಲ. ಇಲ್ಲಿ ಕೂಡ ಕೇಂದ್ರ ಸರ್ಕಾರದ ಇಂಟ್ರೆಸ್ಟ್ ಬರ್ತದೆ. ಯಾವ ರಾಜ್ಯಕ್ಕ ಯಾರು ರಾಜ್ಯಪಾಲರಾಗಿ ಹೋಗಬೇಕು ಅನ್ನೋದು ಕೂಡ ಮತ್ ಅಗೇನ್ ಯಾರ್ದು ಅಂತಾರ ಆ ಒಂದು ಕೇಂದ್ರ ಸರ್ಕಾರದ ಇಂಟ್ರೆಸ್ಟ್ ಇರ್ತದೆ. ಓಕೆ. ಏನು ಆರ್ಟಿಕಲ್ 156 ಏನ್ ಹೇಳ್ತದೆ, ರಾಜ್ಯಪಾಲರ ಅಧಿಕಾರದ ಅವಧಿ ಬಗ್ಗೆ ಹೇಳ್ತದೆ. ಇವ್ರದ್ದು ಅಧಿಕಾರಾವಧಿ 5 ವರ್ಷ, 5 years. ಅಧಿಕಾರದ ಅವಧಿ ಎಷ್ಟು ವರ್ಷ ಅಂದ್ರ 5 ವರ್ಷ. ಓಕೆ. ಏನ ಆರ್ಟಿಕಲ್ 157 ಅದ್ರ ಬಗ್ಗೆ ಹೇಳ್ತಾರ, ರಾಜ್ಯಪಾಲರ ಅರ್ಹತೆಗಳ ಬಗ್ಗೆ ಹೇಳ್ತದ. ಭಾರತ ಪ್ರಜೆಗಿರ್ಬೇಕು, 35 ವರ್ಷ ವಯಸ್ಸಾಗಿರ್ಬೇಕು ನೋಡ್ರಿ. ರಾಷ್ಟ್ರಪತಿಗಳಿಗೆ 35, ಉಪರಾಷ್ಟ್ರಪತಿಗಳಿಗೆ 35, ಆಮೇಲೆ ರಾಜ್ಯಪಾಲರಿಗೆ 35, ಪ್ರಧಾನಮಂತ್ರಿಗಳಿಗೆ 25, ಲೋಕಸಭಾ ಸದಸ್ಯರಿಗೆ 25, ರಾಜ್ಯಸಭಾದವರಿಗೆ 30. ಇವೆಲ್ಲ ಗೊತ್ತಿರಲ್ಲ. ಓಕೆ. ರೈಟ್. ಈ ಲಾಭದಾಯಕ ಹುದ್ದೆಯಲ್ಲಿ ಇವರು ಇರಬಾರ್ದು. ವಿಧಾನಸಭೆ ಸದಸ್ಯನಾಗುವ ಅರ್ಹತೆ ಹೊಂದಿರತಕ್ಕಂಥದ್ದು, ಆದರೆ ಸದಸ್ಯನಾಗಿರಬಾರ್ದು. ರಾಜ್ಯಪಾಲರು ವಿಧಾನಸಭೆ ಸದಸ್ಯನಾಗಿ ಏನ್ ಬೇಕು ಆ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು, ಆದರೆ ಸದಸ್ಯ ಆಗಿರಬಾರ್ದು. MLA ಇರಬಾರ್ದು. ಓಕೆ. ಇನ್ನ 158 ಆರ್ಟಿಕಲ್ 158 ಷರತ್ತುಗಳು ಮತ್ತು ಸವಲತ್ತುಗಳು ಏನೇನದವು. ಯಾವುದೇ ಸದಸ್ಯರಾಗಿರಬಾರ್ದು, ಲಾಭದಾಯಕ ಹುದ್ದೆ ಹೊಂದಿರಬಾರ್ದು, ದಿವಾಳಿಕೋರನಾಗಿರಬಾರ್ದು. ಇವರ ವೇತನ ಎಷ್ಟಿರ್ತೈತಿ ಅಂದ್ರ 1,10,000 ಇರ್ತದೆ. ಓಕೆ. ಇವ್ರು ಕೂಡ ಅಧಿಕೃತವಾಗಿ ರಾಜಭವನ ಕೊಟ್ಟಿರ್ತಾರೆ. ಅಧಿಕೃತವಾಗಿ ಇವ್ರಿಗೆ ಏನಿರ್ತದ, ರಾಜ್ಯಭವನ ಇರ್ತದೆ. ಮತ್ತೆ ಇವರು ಹಣವನ್ನು ಕೂಡ ಸಂಚಿತ ನಿಧಿಯಿಂದ, ರಾಷ್ಟ್ರಪತಿಗಳು ಕೂಡ ಇವರು ಇಲ್ಲಿ ಸಂಚಿತ ನಿಧಿಯಿಂದ ಕೊಡ್ಲಾಗ್ತದ. ಉಪರಾಷ್ಟ್ರಪತಿಗಳು ಸಂಚಿತ ನಿಧಿಯಿಂದ ಕೊಡ್ಲಾಗ್ತದ. CAG ಅವ್ರಿಗೆ ಸಂಚಿತ ನಿಧಿಯಿಂದ ಕೊಡ್ಲಾಗ್ತದ. ಓಕೆ. ಎಸ್, ಇವ್ರಿಗೆ ಕೂಡ ಸಂಚಿತ ನಿಧಿಯಿಂದ ಪೇಮೆಂಟ್ ಇರ್ತದ. ಓಕೆ. ಈಗ ಸದ್ಯಕ್ಕೆ ಮೊದಲಿತ್ತು 1,10,000, ಈಗ 3,50,000 ಆಗಿದೆ. ಇದಕ್ಕೆ ಹೆಚ್ಚಿಗೆ ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾಗಿ ಮತ್ತೀಗ 7th ಪೇ 8th ಪೇ ಅಂತ ಹಿಂಗೆ ಬರ್ತಿರ್ತಾವ್ರೆ. ಓಕೆ. ಈಗ 9th ಪೇ ಅಂತ ಬಂದಾಗ ಮತ್ತೆ ಜಾಸ್ತಿ ಆಗ್ತದೆ. ಅಂದ್ರೆ ಇದು ಅಮೌಂಟ್ ಕಾನ್ಸ್ಟೆಂಟ್ ಇರಂಗಿಲ್ಲ. ಅಮೌಂಟ್ ಎಲ್ಲಿ ಕೂಡ ಏನಿರಂಗಿಲ್ಲ, ಕಾನ್ಸ್ಟೆಂಟ್ ಇರಂಗಿಲ್ಲ. ಓಕೆ. ಅದರ ಪ್ರತಿ ಸಲನೂ ಕೂಡ ಬೇರೆ ಬೇರೆ ಇದ್ರ ಬಂದಾಗ ಏನಾಗ್ತದೆ ಅಂದ್ರೆ ಪೇಮೆಂಟ್ ಚೇಂಜ್ ಆಗ್ತದೆ. ಓಕೆ. ಓಕೆ. ಗವರ್ನಮೆಂಟ್ ಪೇಮೆಂಟ್ ಪ್ರೆಸೆಂಟ್ 3,50,000 ಐತಿ. ಕರೆಕ್ಟ್. ಈಗ 1,10,000 ಅಂತ ತೆಗೆದುಬಿಟ್ರೆ ಪ್ರೆಸೆಂಟ್ ಇವ್ರ ಪೇಮೆಂಟ್ ಎಷ್ಟೈತಿ ಅಂದ್ರೆ ನಿರ್ಧಾರ ಆಗಿಲ್ಲ. ನಿರ್ಧಾರ ಆಗೈತಿ. ಈಗ ಅಫಿಷಿಯಲ್ ಆಗಿ ಪೇಮೆಂಟ್ ಆಗತ್ತೆ ಇವರಿಗೆ 3.5 ಲಕ್ಷ ಪೇಮೆಂಟ್ ಅದು ಪರ್ ಮಂತ್, 3.5 lakh. ಓಕೆ. ಈಗ ಸದ್ಯಕ್ಕೆ ಪೇಮೆಂಟ್ 2026ರಲ್ಲಿ ಗವರ್ನರ್ಗಳು ಸದ್ಯದ ಪೇಮೆಂಟು 3.5 ಲಕ್ಷ, 3.5 lakh, 3.5 ಲಕ್ಷ. ಇನ್ನ 159 ಪ್ರಮಾಣ ವಚನ. ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನ್ ಮಾಡ್ತಾರೆ ಅಂದ್ರೆ ಬೋಧಿಸ್ತಾರೆ. ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಲ್ಲ, ಯಾರು, ಹೈಕೋರ್ಟ್ನ ಚೀಫ್ ಜಸ್ಟಿಸ್. ಓಕೆ. ನಮ್ಮ ಕರ್ನಾಟಕದ ಏನೊಂದು ಕೋರ್ಟ್ ಅದ, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಯಾರಿರ್ತಾರಲ್ಲ, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಏನ್ ಮಾಡ್ತಾರ ಅಂತಂದ್ರ ಈ ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರ.
ಆರ್ಟಿಕಲ್ 160 ಏನ್ ಹೇಳ್ತೈತೆ ಅಂದ್ರ ರಾಜ್ಯಪಾಲರ ಇಲ್ಲದ ವೇಳೆಯಲ್ಲಿ ಕಾರ್ಯನಿರ್ವಹಿಸುವುದು. ಓಕೆ, ರಾಜ್ಯಪಾಲರು ಇರ್ಲಿಲ್ಲ ಅಂದ್ರ ಅವ್ರ ಕೆಲಸನ ಯಾರು ಮಾಡ್ತಾರೆ ಅಂದ್ರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನಿರ್ವಹಿಸ್ತಾರೆ. ಈಗ ಗವರ್ನರ್ ಇಲ್ಲ ಅಂತ ಅನ್ಕೊಟ್ರಿ, ಗವರ್ನರ್ ಅಕಸ್ಮಾತ್ ಎಕ್ಸಾಮ್ಟ್ ಆದ್ರು ಅಂತಂದ್ರ ಅವ್ರ ಆಫೀಸ್ನಾಗ ಅವ್ರು ಇಲ್ಲ ಅಂತಂದ್ರ ಅದನ್ನ ಹೈಕೋರ್ಟ್ನ ಏನ ಚೀಫ್ ಜಸ್ಟಿಸ್ ಇರ್ತಾರಲ್ಲ ಅವ್ರು ನೋಡ್ಕೋತಾರು ಅಂತ ಹೇಳಿ ನಮ್ಮಲ್ಲಿ ವಿಧಿಗಳು ಹೇಳ್ತಾರೆ. ಓಕೆ, ಎಸ್. ಸಡನ್ ಆಗಿ ಅವ್ರಿಗೆ ಏನ್ರಿ ಆಯ್ತು, ಹೆಚ್ಚು ಕಡಿಮೆ ಆಯ್ತು, ಸಡನ್ ಆಗಿ ಅವರು ರಿಸೈನ್ ಮಾಡ್ತಕ್ಕಂಥ ಪರಿಸ್ಥಿತಿ ಬಂತು. ಈಗ ಮುಂದಿನ ಗವರ್ನರ್ ನೇಮಕ ಆಗೋ ತನಕ ಕೂಡ ಆ ಒಂದು ಕೆಲಸ ಯಾರು ಮಾಡ್ತಾರ್ರಿ ಅಂತಂದ್ರ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರೇ ಆ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ. ಇದರ ಬಗ್ಗೆ ನಮಗೆ ಆರ್ಟಿಕಲ್ 160 ಹೇಳ್ತಕ್ಕಂಥದ್ದು ಗಮನ ಇರಬೇಕು. ಓಕೆ, ರೈಟ್, ಸಿಂಪಲ್. ಏನ ಆರ್ಟಿಕಲ್ 161 ಯಾರ ಬಗ್ಗೆ ಮಾತಾಡ್ತಾರ್ರಿ? ಕ್ಷಮಾದಾನ ಅಧಿಕಾರ ಶಿಕ್ಷೆಯನ್ನು ಬದಲಿಸುವ, ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರ ಹೊಂದಿದ್ದಾರೆ. ಅದರ ಮರಣದಂಡೆಯನ್ನ ರದ್ದು ಮಾಡತಕ್ಕಂಥ ಅಧಿಕಾರ ಇವರಿಗಿಲ್ಲ, ಅದು ಕೇವಲ ರಾಷ್ಟ್ರಪತಿಗಳಿಗೆ ಮಾತ್ರ. ಓಕೆ, ನೋಡ್ರಿ, ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಕೊಡುವ ಅಧಿಕಾರ ಅದ, ಕ್ಷಮಾದಾನ. ಆಮೇಲೆ ಶಿಕ್ಷೆ ಸ್ವಲ್ಪ ಕಡಿಮೆ ಮಾಡ್ಬೋದು. ಓಕೆ, ರದ್ದಂತೂ ಮಾಡಬಹುದು. ಓಕೆ, ಇನ್ನು ಮರಣದಂಡನೆ ಏನಿರ್ತೈತಿ ಇಲ್ಲಿ, ಮರಣದಂಡನೆ ರದ್ದು ಮಾಡಿ ಅವ್ರಿಗೆ ನಾರ್ಮಲ್ ಶಿಕ್ಷೆ ಕೊಡಿಸ್ತಕ್ಕಂಥದ್ದು ಅಂದ್ರೆ ಜೀವಾದಿ ಕೊಡಿಸ್ತಕ್ಕಂಥದ್ದು ಬರ್ತದ್ರಿ. ಆದ್ರೆ ಮರಣದಂಡನೆ ರದ್ದು ಮಾಡತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಇರುವುದಿಲ್ಲ. ಅದು ಮಾತಾಗೇನು ಎಲ್ಲಿ ಹೋಗಬೇಕು? ರಾಷ್ಟ್ರಪತಿಗಳ ಕಡೆನೇ ಹೋಗಬೇಕು. ರಾಜ್ಯಪಾಲರು ಕೂಡ ಕ್ಷಮಾದಾನದ ಅಧಿಕಾರ ಹೊಂದಿರ್ತಾರ. ಶಿಕ್ಷೆಯನ್ನು ಬದಲಿಸುವ, ಅದ್ರ ನೀವು 8 ವರ್ಷ ಶಿಕ್ಷೆ ಕೊಟ್ರಿ, ಈ ಶಿಕ್ಷೆ ಬೇಡ ಬೇರೆ ಶಿಕ್ಷೆ ಕೊಡ್ರಿ ಅಂತ ಹೇಳ್ಬೋದು. ಆಮೇಲೆ ಶಿಕ್ಷೆಯನ್ನು ಕಡಿಮೆ ಮಾಡುವ, ಶಿಕ್ಷೆಯನ್ನು ಬದಲಿಸುವ, ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರನ ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ ಹೊಂದಿರ್ತಾರೆ. ಓಕೆ, ರೈಟ್. ಮರಣದಂಡೆಯನ್ನು ವಿಧಿಸಿದ ಶಿಕ್ಷೆಯನ್ನ ರದ್ದು ಮಾಡುವ ಅಧಿಕಾರ ಯಾರಿಗಿಲ್ಲ? ರಾಜ್ಯಪಾಲರಿಗಿಲ್ಲ, ಅದನ್ನು ರಾಷ್ಟ್ರಪತಿಗಳೇ ಮಾಡ್ತಾರೆ. ಓಕೆ, ರೈಟ್. ಅಲ್ಟಿಮೇಟ್ಲಿ ಇಲ್ಲಿ ಪವರ್ ಹೊಂದಿರೋರು ಯಾರು ಅಂತಂದ್ರ ರಾಷ್ಟ್ರಪತಿಗಳು. ಯಾಕಂದ್ರೆ ಇವರಿಗೆ ಶಿಕ್ಷೆ ಬದಲಾಯಿಸ್ತಕ್ಕಂತಹ, ಶಿಕ್ಷಣ ಕಡಿಮೆ ಮಾಡ್ತಕ್ಕಂಥ ಅವಕಾಶ ಅಷ್ಟೇ ಇದೆ. ಬಟ್ ಉಳಿದೆಲ್ಲ ಅವಕಾಶ ಯಾರಿಗಿರ್ತೈತಿ ಅಂದ್ರೆ ರಾಷ್ಟ್ರಪತಿಗೆ ಇರ್ತದ. ಆರ್ಟಿಕಲ್ 161 ಇದ್ರ ಬಗ್ಗೆ ಹೇಳ್ತದೆ. ಈಗ ಗೊತ್ತಿರಲ್ರಿ, ಮರಣದಂಡನೆಯನ್ನ ಏನು ವಿಧಿಸಿರ್ತಾರಲ್ಲ ಅದನ್ನ ರದ್ದು ಮಾಡೋದು ಯಾರಿಗಿಲ್ಲ ಅಂದ್ರ ರಾಜ್ಯಪಾಲರಿಗೆ ಅವಕಾಶ ಇಲ್ಲ, ಅದು ಕೇವಲ ರಾಷ್ಟ್ರಪತಿಗಳಿಗೆ ಮಾತ್ರ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಕನ್ಫ್ಯೂಸ್ ಆಗ್ತದೆ ಕೆಲವೊಂದ್ಸಲ. ಈ ಡಿಸ್ಕ್ರಿಪ್ಟಿವ್ ಎಲ್ಲರೂ ಪ್ರಶ್ನೆ ಕೇಳಿದ ಅಂತಂದ್ರ, ಹೇಳಿಕೆ ರೂಪದಾಗ ಏನಾದ್ರು ಪ್ರಶ್ನೆ ಕೇಳಿದ ಅಂದ್ರ ಏನಾಗ್ತದೆ ಅಂತಂದ್ರ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತದ. ಓಕೆ, ಮರಣದಂಡನೆ ವಿಚಾರ ಕೇವಲ ರಾಷ್ಟ್ರಪತಿಗಳಿಗೆ ಮಾತ್ರ ಇರ್ತದ, ರಾಜ್ಯಪಾಲರಿಗೆ ಅಲ್ಲ ಅಂತ ಗೊತ್ತಿರ್ಬೇಕು. ಏನ್ ರಾಜೀನಾಮೆ, ರಾಜ್ಯಪಾಲರು ತಮ್ಮ ರಾಜೀನಾಮೆಯನ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸುವ ಮೂಲಕ ತಮ್ಮ ಹುದ್ದೆಯನ್ನು ಖಾಲಿ ಮಾಡ್ತಾರೆ. ಓಕೆ, ಇವರಿಗೆ ಪ್ರಮಾಣ ವಚನ ಬೋಧಿಸೋರು ಹೈಕೋರ್ಟ್ನ ನ್ಯಾಯಮೂರ್ತಿ. ಓಕೆ, ಅಕಸ್ಮಾತ್ ರಾಜ್ಯಪಾಲರಿಂದ ಕೂಡ ಕೆಲಸ ಮಾಡೋರು ಹೈಕೋರ್ಟ್ನ ನ್ಯಾಯಮೂರ್ತಿ. ಆದ್ರ ಇವರು ತಮ್ಮ ರಾಜೀನಾಮೆಯನ್ನು ಯಾರು ಕೊಡ್ತಾರೆ ಅಂದ್ರೆ ರಾಷ್ಟ್ರಪತಿಗಳಿಗೆ ಸಲ್ತಾರೆ, ಪ್ರೆಸಿಡೆಂಟ್ ಅವರಿಗೆ. ಯಾಕಂದ್ರೆ ನೇಮಕ ಮಾಡಿದವರು ಅವರಲ್ಲ, ಅದಕ್ಕೆ ಅದ್ರ ಕ್ಯಾಬಿನೆಟ್ ಶಿಫಾರಸಿನ ಮೇರೆಗೆ ಅವರ ಆಯ್ಕೆ ಮಾಡಿರ್ತಾರ. ಅಲ್ಲಿ ಏನ್ ಮಾಡ್ಬೇಕಾಗ್ತದ, ಅವ್ರಿಗೆ ಅವರು ರಾಜೀನಾಮೆಯನ್ನು ಸಲ್ಲಿಸಬೇಕಾಗ್ತದೆ. ಏನ ಶಾಸಕಾಂಗೀಯ ಕೆಲಸಗಳು ಏನ್ ಬರ್ತಾವ ನೋಡು. ಆರ್ಟಿಕಲ್ 174 ಹೇಳ್ತೈತಿ ಅಂದ್ರ ಅಧಿವೇಶನ ಕರಿತಕ್ಕಂಥದ್ದು, ಅಧಿವೇಶನ ಮುಂದೂಡ್ತಕ್ಕಂಥದ್ದು, ಅಧಿವೇಶನವನ್ನು ವಿಸರ್ಜಿಸುವ ಅಧಿಕಾರ ಹೊಂದಿದೆ. ಏನ್ ಅಧಿವೇಶನ ನಡೀತೈತಲ್ರಿ, ಅಧಿವೇಶನ ಕರಿಬಹುದು, ಅಧಿವೇಶನ ನಡೆಸ್ರಿಪ್ಪ ಅಂತ ಹೇಳಿ. ಆಮೇಲೆ ಅಧಿವೇಶನವನ್ನು ಮುಂದೂಡಬಹುದು, ಈ ಟೈಮ್ ಏನ್ ಬೇಡ ಈ ಟೈಮ್ ಮಾಡೋಣ ಅಂತ ಹೇಳಿ. ಆಮೇಲೆ ಅದನ್ನ ಟೋಟಲ್ ಆಗಿ ವಿಸರ್ಜನೆ ಕೂಡ ಮಾಡಬಹುದು, ಆಗ್ಬಾರ್ದು ಅಂತ ಹೇಳಿ. ಇನ್ನು ಆರ್ಟಿಕಲ್ 175 ಶಾಸಕಾಂಗಗಳು ಜಂಟಿ ಅಧಿವೇಶನ ಉದ್ದೇಶಿಸಿ ಇವರು ಮಾತಾಡೋದು. ಏನ ವಿಧಾನಸಭೆ ವಿಧಾನ ಪರಿಷತ್ ಏನಿರ್ತೈತಿ ಜಂಟಿ ಅಧಿವೇಶನ ಅಂತ ಏನ್ ಕರಿತೀವಿ, ಜಂಟಿ ಅಧಿವೇಶನ ಉದ್ದೇಶಿಸಿ ಇವರು ತಮ್ಮ ಮಾತುಗಳನ್ನ ವ್ಯಕ್ತಪಡಿಸಬಹುದು, ತಮ್ಮ ಮಾತುಗಳನ್ನ ಹೇಳ್ಬಹುದು. ಆರ್ಟಿಕಲ್ 176 ಇದರ ಅನ್ವಯ ಹೊಸದಾಗಿ ಪ್ರಾರಂಭವಾದ ವಿಧಾನಸಭಾ ಅಧಿವೇಶನವನ್ನ ಉದ್ದೇಶಿಸಿ ಇವರು ಮಾತಾಡ್ತಾರೆ. ಈಗ ಎಲೆಕ್ಷನ್ ಆಗಿ ಒಂದು ಹೊಸ ವಿಧಾನಸಭೆ ಬಂತು ಅಂತ ಕೊಟ್ರು. ಓಕೆ, ಅದರ ಉದ್ದೇಶಿಸಿ ಇವರು ಏನ್ ಮಾಡ್ತಾರೆ ಅಂದ್ರೆ ಮಾತಾಡ್ತಾರೆ. ಏನು ಆರ್ಟಿಕಲ್ 192 ಶಾಸಕರ ಅನರ್ಹತೆ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರ ಐತಿ. ಓಕೆ, ಶಾಸಕರ ಅನರ್ಹತೆ ಅಕಸ್ಮಾತ್ ಏನಾದರೂ ಅವರು ಮಿಸ್ಬಿಹೇವ್ ಮಾಡಿರುವಂತಂದ್ರ ಓಕೆ ಅವ್ರನ್ನ ಹೊರಗಿಡ್ತಕ್ಕಂಥ ಅವಕಾಶ ಇರ್ತದೆ. ನಮ್ಮ ಕರ್ನಾಟಕದಾಗ ಕೂಡ ಎಷ್ಟೋ ಸಲ ಆಗಿರ್ತದೆ, ನೀವು ನೋಡಿರ್ತೀರಿ. ನಮ್ಮ ಕೂಡ ಶಾಸಕರು ಏನಾದ್ರು ಉಪಾಧ್ಯಕ್ಷ ಮಾತಾಡಿರ್ತಾವ, ನಡಿ ಅಂತ ಹೇಳಿ ಕಳಿಸ್ಬಿಡ್ತಾರ, ಅನರ್ಹತೆ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ಕೆಲವೊಂದ್ಸಲ ಮಾತಾಡೋಣ ಅನರ್ಹತೆಯನ್ನು ಮಾತಾಡಿ ಮಾಡಿ ಕಾಲು ಬಿದ್ದು ಸರ್ ಹಂಗಾದ್ರಿ ಹಿಂಗಾದ್ರಿ ತಪ್ಪಾದ್ರಿ ಅನ್ನೋ ವಾಪಸ್ ತಗೋತಾವ, ಅದೆಲ್ಲ ನಡೀತಿರ್ತದೆ ಕಾಮನ್. ನೀವು ಇದೇ 200 ಪ್ರಕಾರ ಬಿಟೋ ಅಧಿಕಾರ ಇರ್ತೈತಿ. ಅಂದ್ರೆ ಡಿಸಿಷನ್ ಮೇಕಿಂಗ್ ಇವ್ರಿಗೆ ಇರ್ತದೆ, ಡಿಸಿಷನ್ ಇರ್ತದೆ. ಈಗ ಹಂಗ
ರಾಷ್ಟ್ರಪತಿಗಳು ಪಾಕೆಟ್ ವೇಟೋ, ಸೂಪರ್ ವೇಟೋ, ಆಮೇಲೆ ಅಬ್ಸಲ್ಯೂಟ್ ವೇಟೋ ಹೆಂಗ್ ಹೊಂದಿರ್ತಾರಲ್ಲ, ಇವರಿಗೂ ಕೂಡ ವೇಟೋ ಅಧಿಕಾರ ಇದೆ. ಆರ್ಟಿಕಲ್ 213 ರಾಷ್ಟ್ರಪತಿಯವರು ಪುನರಾವರ್ತಿ ಪಡೆದು ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರ ಇದೆ. ಅಂದ್ರ ಇಲ್ಲಿ ಸುಗ್ರೀವಾಜ್ಞೆ ಎಮರ್ಜೆನ್ಸಿ ಹೊರಡಿಸೋರು ಯಾರು? ರಾಷ್ಟ್ರಪತಿಗಳೇ. ಆದ್ರ ರಾಜ್ಯದಾಗ ಏನಾದ್ರು ಆತಂದ್ರ ರಾಷ್ಟ್ರಪತಿಯವ್ರ ಪರ್ಮಿಷನ್ ತಗೊಂಡು ಇವ್ರು ಮಾಡ್ಬೇಕು. ಸ್ವಂತ ಮನಸ್ಸಿನಿಂದ ಇವರು ಏನ್ ಘೋಷಣೆ ಮಾಡಕ್ ಬರೋದಿಲ್ಲ ಅಂತಂದ್ರ ಸುಗ್ರೀವಾಜ್ಞೆಯನ್ನ ಎಮರ್ಜೆನ್ಸಿ ಘೋಷಣೆ ಮಾಡಕ ಅವಕಾಶ ಇಲ್ಲ. ಅಲ್ಟಿಮೇಟ್ಲಿ ಅದ ಅಧಿಕಾರ ಯಾರಿಗೈತಿ? ಪ್ರೆಸಿಡೆಂಟ್ ಅವ್ರಿಗಿದೆ. ಬಟ್ ಅವ್ರ ಪ್ರೆಸಿಡೆಂಟ್ ಅವ್ರ ಪರ್ಮಿಷನ್ ತಗೊಂಡು, ಇವರ ಅನುಮತಿ ತಗೊಂಡು, ಓಕೆ, ಇವ್ರು ಏನ್ ಮಾಡಬಹುದು? ಎಮರ್ಜೆನ್ಸಿಯನ್ನ ರಾಜ್ಯದೊಳಗ ಘೋಷಣೆಯನ್ನ ಮಾಡಬಹುದು. ಓಕೆ ಓಕೆ ಆಂಗ್ಲೋ ಇಂಡಿಯನ್ ತೆಗೆದು ಬಿಟ್ಟಾರೆ. 104th ಆರ್ಟಿಕಲ್ ಪ್ರಕಾರ ಆಂಗ್ಲೋ ಇಂಡಿಯನ್ ತೆಗ್ದಾರ ಅಂತ ಹೇಳಿದ್ದೇನೆ. ಇದೀಗ ಬರಂಗಿಲ್ಲ. ಓಕೆ, ಇದು ನೋಟ್ಸ್ ಒಳಗೆ ಹಾಕಬೇಕಾದ್ರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ನಾನು ತೆಗೆದು ಬಿಡ್ತೇನೆ. ಓಕೆ, ಇನ್ನ ಆರ್ಟಿಕಲ್ 171 ಪ್ರಕಾರ ವಿಧಾನ ಪರಿಷತ್ತಿಗೆ 1/6 ಸದಸ್ಯರನ್ನ ನಾಮಕರಣ ಮಾಡತಕ್ಕಂತಹ ಏನಪ್ಪಾ ಅಂತಾರ, ನಾಮಕರಣ ಅಂದ್ರ ಅವ್ರಿಗೆ ಹೆಸರಿಡುದು ಅಂತಲ್ಲ ಅರ್ಥ. ಅಂದ್ರ ಇವ್ರಿವ್ರು ಆಗ್ಬೋದು ಅಂತ ಹೇಳಿ ಅವ್ರೇನ್ ಮಾಡ್ಬೋದು ಅಂದ್ರ ನಾಮಿಕ್ಲೇಷನ್ ಮಾಡ್ಬೋದು, ಅಂದ್ರ ನಾಮಿನೇಷನ್ ಮಾಡ್ಬೋದು. ಓಕೆ, 1/6 ಸದಸ್ಯರನ್ನ ನಾಮಿನೇಷನ್ ಮಾಡ್ಬೋದು. ಕಾರ್ಯಾಂಗಿ ಅಧಿಕಾರಗಳೇನು? ಈಗ ನಾವು ಶಾಸಕಾಂಗಿ ಅಧಿಕಾರಗಳು ನೋಡಿದ್ವಾ, ಇನ್ನು ಕಾರ್ಯಾಂಗಿ ಏನು ಕಾರ್ಯಾಂಗಿ ಅಧಿಕಾರಗಳು? 163 ಪ್ರಕಾರ ರಾಜ್ಯಪಾಲರು ಕಾರ್ಯನಿರ್ವಹಿಸಲು ಮುಖ್ಯಮಂತ್ರಿ ಮತ್ತು ಸಚಿವ ಸಂಪುಟ ಇರಬೇಕು. ರಾಜ್ಯಪಾಲರು ಏನೇ ಕೆಲಸ ಮಾಡಬೇಕಾದ್ರು ಕೂಡ ಅಲ್ಲಿ ಮುಖ್ಯಮಂತ್ರಿನೂ ಇರಬೇಕು, ಸಚಿವ ಸಂಪುಟನೂ ಇರಬೇಕು ಅಂತ ಹೇಳ್ತೀವಿ. ಇನ್ನು ಆರ್ಟಿಕಲ್ 164 ಬಹುಮತ ಪಡೆದ ಪಕ್ಷದ ನಾಯಕನನ್ನ ಇವರು ಮುಖ್ಯಮಂತ್ರಿ ಮಾಡ್ತಾರೆ. ಅಲ್ಲಿ ಹಂಗ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ನೇಮಕ ಮಾಡ್ತಾರೋ ಹಂಗ ಇಲ್ಲಿ ಇವ್ರು ಏನ್ ಮಾಡ್ಬೇಕಾಗ್ತದ? ಬಹುಮತ ಪಡೆದ ನಾಯಕನನ್ನ ಮುಖ್ಯಮಂತ್ರಿ ನೇಮಕ ಮಾಡಬೇಕಾಗ್ತದ. ಇನ್ 165 ಅಡ್ವೊಕೇಟ್ ಜನರಲ್ ಅವ್ರು ನೇಮಕ ಮಾಡ್ತಾರೆ, ಎಜಿ. ನೋಡ್ರಿ, ಅಟಾರ್ನಿ ಜನರಲ್ ಸೆಂಟ್ರಲ್ ಏನಪ್ಪಾ ಅಂತಂದ್ರ ಮುಖ್ಯ ಏನು ಅಂತಂದ್ರ ಅಟಾರ್ನಿ ಜನರಲ್ ಏನಾಗಿರ್ತಾರೆ ಅಂತಂದ್ರ ಅತ್ಯುನ್ನತ ಕಾನೂನು ಅಧಿಕಾರಿ ರಾಷ್ಟ್ರದ್ದು. ಏನು ಅಡ್ವೊಕೇಟ್ ಜನರಲ್ ಇವರು ಏನಪ್ಪಾ ಅಂದ್ರ ರಾಜ್ಯದ ಅತ್ಯುನ್ನತ ಕಾನೂನಾಧಿಕಾರಿ. ಸದ್ಯಕ್ಕೆ ಯಾರ್ದಾರ್ರಿ? ಶಶಿಕಿರಣ್ ಶೆಟ್ಟಿ, ನಮ್ಮ ಕರ್ನಾಟಕದ. ಓಕೆ, ಶಶಿಕಿರಣ್ ಶೆಟ್ಟಿ ಅವರು ಇರ್ತಕ್ಕಂಥದ್ದು ಪ್ರೆಸೆಂಟ್. ಓಕೆ, ಅಡ್ವೊಕೇಟ್ ಜನರಲ್ ಆರ್ಟಿಕಲ್ 165 ಇದ್ರ ಬಗ್ಗೆ ಹೇಳ್ತದ. ಇದು ಕೂಡ ಇವ್ರನ್ನು ಕೂಡ ಆಯ್ಕೆ ಮಾಡೋದು ಸರ್ಕಾರದ ಮ್ಯಾಗ ಇರ್ತದೆ. ಓಕೆ, ಬಟ್ ಸರ್ಕಾರ ಹೇಳಿದವ್ರನ್ನ ಇವರು ಆಯ್ಕೆ ಮಾಡ್ತಾರೆ. ಇನ್ನು ಆರ್ಟಿಕಲ್ 316 ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರ ಸದಸ್ಯರ ನೇಮಕ ಮಾಡ್ತಾರೆ ರಾಜ್ಯಪಾಲರು. KPSC ನಮ್ಮಲ್ಲಿ ಹೆಂಗ್ ಸೆಂಟ್ರಲ್ದಾಗ UPSC ಬರ್ತದ? UPSC ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಕೇಂದ್ರ ಲೋಕಸೇವಾ ಆಯೋಗ KPSC. ರಾಜ್ಯ ಲೋಕಸೇವಾ ಆಯೋಗ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಲೋಕಸೇವಾ ಮತ್ತು ರಾಜ್ಯ ಸೇವಾ ಆಯೋಗ ಅಂತ ಬರ್ತಾವ. ಹಾಗಾಗಿ ಕರ್ನಾಟಕದಾಗ ರಾಜ್ಯ ಲೋಕಸೇವಾ ಆಯೋಗ ಅಂತ ಏನ್ ಬರ್ತೈತಲ್ರಿ, ಅದರ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಕ ಮಾಡತಕ್ಕಂಥ ಜವಾಬ್ದಾರಿ ಇರ್ತದೆ ರಾಜ್ಯಪಾಲರಿಗೆ. ರಾಜ್ಯ ತುರ್ತು ಪರಿಸ್ಥಿತಿ ಇದ್ದಾಗ ಇವರ ಹೆಸರಲ್ಲಿ ಎಲ್ಲಾ ಅಧಿಕಾರಗಳು ನಡೀತವೆ. ಓಕೆ, ಅಂದ್ರ ಏನಾದ್ರು ಎಮರ್ಜೆನ್ಸಿ ಬತ್ತು ಮಾಡ್ತೀವಿ ಅಂತಂದ್ರ ಅದನ್ನ ನೋಡ್ಕೊಳ್ಳೋರು ಯಾರಪ್ಪ ಅಂದ್ರ ಆ ಟೈಮ್ ಒಳಗ ಅಧಿಕಾರಗಳನ್ನೆಲ್ಲ ನೋಡ್ಕೊಳ್ಳೋರು ರಾಜ್ಯಪಾಲರು. ಕೇಂದ್ರೀಯ ವಿಶ್ವವಿದ್ಯಾಲಯಗಳನ್ನು ಹೊರತುಪಡಿಸಿ ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳಾಗಿರ್ತಾರೆ ಯಾರು? ರಾಜ್ಯಪಾಲರು. ಓಕೆ, ಏನು ಸೆಂಟ್ರಲ್ ಯೂನಿವರ್ಸಿಟಿ ಏನ್ ಬರ್ತಾವ್ರಿ, ಕೇಂದ್ರ ಒಂದೇನ ಲೋಕಸೇವಾ ಆಯೋಗ ಅಂತ ಏನ್ ಬರ್ತೈತಿ, ಅದರದ ಅಧ್ಯಕ್ಷರನ್ನ ಸದಸ್ಯರನ್ನ ಇವ್ರು ನೇಮಕ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ರಾಜ್ಯ ತುರ್ತು ಪರಿಸ್ಥಿತಿ ಇತ್ತು ಅಂದ್ರ ಎಲ್ಲಾ ಅಧಿಕಾರಿಗಳು ಇವ್ರ ಹೆಸರು ನಡೀತಾರೆ. ಓಕೆ, ಇನ್ನ ಕೇಂದ್ರೀಯ ವಿಶ್ವವಿದ್ಯಾಲಯ ಹೊರತುಪಡಿಸಿ ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳು ಇವರಾಗಿರ್ತಾರ. ಎಲ್ಲೇ ಘಟಿಕೋತ್ಸವ ನಡೀಲಿ ಆ ಘಟಿಕೋತ್ಸವದಾಗ ಯಾರಿದ್ದಿರ್ತಾರೋ ಅಂತಂದ್ರ ಯಾರ್ರಿ? ರಾಜ್ಯಪಾಲರು ಇದ್ದೇ ಇರ್ತಾರೆ, ನೀವು ನೋಡಿರ್ತೀರಿ. ಇನ್ನು ಕೇಂದ್ರೀಯ ವಿಶ್ವವಿದ್ಯಾಲಯ ಹೊರತುಪಡಿಸಿ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಉಪಕುಲಪತಿಯನ್ನು ನೇಮಕ ಮಾಡ್ತಾರೆ. ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ಹೊರತುಪಡಿಸಿ ಎಲ್ಲಾ ವಿಶ್ವವಿದ್ಯಾಲಯಗಳ ಉಪಕುಲಪತಿಯನ್ನ, ಕುಲಾಧಿಪತಿ ಅವರ ಇದ್ದಿರ್ತಾರೆ, ಉಪಕುಲಪತಿಯನ್ನು ಅವರ ನೇಮಕ ಮಾಡ್ತಾರೆ. ಜಿಲ್ಲಾ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ ಮತ್ತು ಅವ್ರಿಗೆ ಬಡ್ತಿ ಕೊಡ್ತಾರೆ.
ಜಿಲ್ಲಾ ನ್ಯಾಯಾಧೀಶರನ್ನು ಕೂಡ ನೇಮಕ ಮಾಡ್ತಕ್ಕಂಥ ಒಂದು ಇದನ್ನ ಯಾರ್ದಿರ್ತೈತಿ ಅಂತಂದ್ರೆ ಅವಕಾಶ ಯಾರಿಗೆ ಇರ್ತೈತಿ ಅಂತಂದ್ರೆ ಇವ್ರಿಗೆ ಇರ್ತೈತಿ, ರಾಜ್ಯಪಾಲರಿಗೆ. ಆಮೇಲೆ ನೆಕ್ಸ್ಟ್ ಜಿಲ್ಲಾ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ, ಅವ್ರಿಗೆ ಬಡ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಪ್ರಮೋಷನ್, ಬಡ್ತಿ ಅಂದ್ರೆ ಏನು? ಪ್ರಮೋಷನ್. ಏನು ವಿಧಾನಸಭೆ, ಕೀರ್ತಿಕ ರಾಜ್ಯಪಾಲರ ಬಗ್ಗೆ ನೋಡಿದ್ವಿ, ಈಗ ವಿಧಾನಸಭೆ ಬಗ್ಗೆ ನೋಡೋಣ. ಇದು ರಾಜ್ಯ ಶಾಸಕಾಂಗ ಸಭೆಯ ಕೆಳಮನೆ, ಕಿರಿಯರ ಸದನ, ಜನತಾ ಸದನ. ಈಗ ಹೆಂಗ್ ನಾವು ಇಲ್ಲಿ ಲೋಕಸಭೆ ಅಂದ್ರೆ ಸೆಂಟ್ರಲ್ ಒಳಗ, ಇಲ್ಲಿ ವಿಧಾನಸಭೆ ಅಂದ್ರೆ ಸೆಂಟ್ರಲ್ದಾಗ ಲೋಕಸಭೆ ಇದ್ದಾಗ. ಓಕೆ, ಇಲ್ಲಿ ವಿಧಾನ ಪರಿಷತ್ ಅಂದ್ರೆ ಅಲ್ಲಿ ರಾಜ್ಯಸಭೆ ಇದ್ದಾಗ. ಓಕೆ, ಲೋಕಸಭೆಯನ್ನು ಕೂಡ ಕೆಳಮನೆ ಅಂತ ಕರೀತಾರೆ, ಕಿರಿಯರ ಸದನ ಅಂತ ಕರೀತಾರೆ, ಜನತಾ ಸದನ ಅಂತ ಕರೀತಾರೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಅವರು ಜನರಿಂದ ಆಯ್ಕೆ ಆಗಿರ್ತಾರೆ, ಡೈರೆಕ್ಟ್ ಎಲೆಕ್ಷನ್ ಆಗಿರ್ತದೆ, ಡೈರೆಕ್ಟ್ ಎಲೆಕ್ಷನ್. ಓಕೆ, ಈ ಸಭೆ ಈ ಸಭೆಗೆ ಆಯ್ಕೆಗುರು ಸದಸ್ಯರು ವಯಸ್ಕ ಮತದಾನ ಮೂಲಕ ಅಂದ್ರ 18 ವರ್ಷದ ಮೇಲ್ಪಟ್ಟವರು ಏನ್ ಮಾಡ್ತಾರು ಅಂದ್ರ ಮತದಾನ ಮಾಡ್ತಾರೆ. ಓಕೆ, 18 ವರ್ಷ ಆಗಿರ್ತಕ್ಕಂಥವ್ರು ಮತದಾನ ಮಾಡ್ತಾರೆ. ಹಾಗಾಗಿ ವಯಸ್ಕ ಮತದಾನದ ಮೂಲಕ ಇವರೆಲ್ಲ ಏನಾಗಿರ್ತಾರೆ ಅಂದ್ರ ಆಯ್ಕೆಯಾಗಿ ಬಂದಿರ್ತಾರೆ. ಓಕೆ, ಟೋಟಲ್ 225 ಜನ ಅದಾವ್ರಿ. ಬಟ್ 224 ಎಲೆಕ್ಷನ್ ಮುಖಾಂತರ ಇದನ್ನಾಗ್ತಾರ. ಆಂಗ್ಲೋ ಇಂಡಿಯನ್ ಅವ್ರನ್ನ ಒಬ್ಬರು ನೇಮಕ ಮಾಡ್ತಿದ್ರು, ಈಗ ತೆಗೆದಾರೆ. ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಎಷ್ಟು? 224 +1 ಇತ್ತು. ಇವ್ರನಿಗೂ ಆಂಗ್ಲೋ ಇಂಡಿಯನ್ ಅವ್ರನ್ನ ತೆಗೆದುಬಿಟ್ಟಾರೆ. ಆಂಗ್ಲೋ ಇಂಡಿಯನ್ನಿಯರಿಗೆ ಅವಕಾಶ ಇಲ್ಲ. ಓಕೆ, 104 ಆರ್ಟಿಕಲ್ ಪ್ರಕಾರ ಯಾರಿಗೆ ಅವಕಾಶ ಇಲ್ಲ ಅಂದ್ರೆ ಆಂಗ್ಲೋ ಇಂಡಿಯನ್ಸ್ ಅವಕಾಶ ಇಲ್ಲ. ಈಗ ಸದ್ಯಕ್ಕೆ 224 ಜನರಿಗೆ ಎಲೆಕ್ಷನ್ ಆಗ್ತದೆ. ಇದ್ರೊಳಗೆ ಏನು ಮೆಜಾರಿಟಿ ಬರ್ತೈತಿ, ಆ ಮೆಜಾರಿಟಿ ಇದ್ದವ್ರು ಏನಾಗ್ತಾರೋ ಅಂತಂದ್ರೆ ಅಧಿಕಾರಕ್ಕೆ ಬರ್ತಾರೆ. ಈಗ ಸದ್ಯಕ್ಕೆ ಏನ್ ನಮ್ಮಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಏನು ಒಂದು ಪಕ್ಷ ಇದೆ, ಕಾಂಗ್ರೆಸ್ ಪಕ್ಷ, 130ಕ್ಕಿಂತ ಪ್ಲಸ್ 130+ ಅವರು ಬಹುಮತವನ್ನು ಪಡ್ಕೊಂಡು ಏನಾದ್ರು ಅಂತಂದ್ರ ಈಗ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ, ನಿಮಗೆಲ್ಲ ಗೊತ್ತದ. ಓಕೆ, ಚುನಾವಣೆ ಮೂಲಕ 224 ಜನರ ಆಯ್ಕೆ ಮಾಡ್ತಿದ್ರು. ಒಬ್ಬರನ್ನ ಏನ್ ಮಾಡ್ತಿದ್ರಿ ಅಂದ್ರೆ ನೇಮಕ ಮಾಡ್ತಿದ್ರು, ಬಟ್ ಅದನ್ನ ಈಗ ತೆಗೆದಾರ. ಸದ್ಯಕ್ಕೆ 224 ಜನರಿಗೆ ಮಾತ್ರ ಎಲೆಕ್ಷನ್ ಆಗ್ತಕ್ಕಂಥದ್ದು. ಓಕೆ, ಇನ್ನ ವಿಧಾನಸಭೆಗೆ ಆಯ್ಕೆ ಅವ್ರದ್ದು ಏನನ್ನ ಇದನ್ನಿರ್ಬೇಕಪ್ಪ, ಅರ್ಹತೆಗಳು ಏನಿರಬೇಕು, ಆ ಎಲ್ಲ ಅರ್ಹತೆಗಳನ್ನ ನಾವು ನೋಡೋಣ. ಭಾರತ ಪ್ರಜೆ ಆಗಿರ್ಬೇಕು, ಅದು ಮಸ್ಟ್. 25 ವಯಸ್ಸಾಗಿರ್ಬೇಕು, 25 ವರ್ಷ. ಲಾಭದಾಯಕ ಹುದ್ದೆ ಹೊಂದಿರಬಾರ್ದು, ದಿವಾಳಿಕೋರಾಗಿರ್ಬೋದು, ಮತದಾರ ಪಟ್ಟಿಯೊಳಗೆ ಹೆಸರಿಡಬಹುದು. ಆಮೇಲೆ ಪ್ರಜಾಪ್ರತಿನಿಧಿ ಕಾಯ್ದೆ ಅನ್ವಯ ಅರ್ಹತೆಗಳು ಹೊಂದಿರಬೇಕು. ಪ್ರಜಾಪ್ರತಿನಿಧಿ ಕಾಯ್ದೆ ಅಂತಂದ್ರ ಯಾರ್ಯಾರ ಪ್ರತಿನಿಧಿಗಳು ಇದ್ದಿರ್ತಾರಲ್ರಿ, ಅವ್ರಿಗೆ ಅಂದ್ರೆ ಸೆಪರೇಟ್ ರೂಲ್ಸ್ ಇದ್ದಿರ್ತಾವ. ಆ ರೂಲ್ಸ್ ಅನ್ನು ಅವರೆಲ್ಲ ಏನ್ ಮಾಡ್ಬೇಕು? ಫಾಲೋ ಮಾಡ್ಲೇಬೇಕು. ಮತ್ತೆ ಅಕಸ್ಮಾತ್ ಇವ್ರು ಏನಾದ್ರು ತಪ್ಪು ಮಾಡಿದ್ರೆ ಕ್ರಿಮಿನಲ್ ಕೇಸ್ ಆತು ಅಂತಾರ, ಈ ನಾರ್ಮಲ್ ಕೋರ್ಟ್ನಾಗ ಇವ್ರಿಗೆ ವಿಚಾರ ಆಗುದಲ್ರಿ. ಪ್ರತಿನಿಧಿ ಕೋರ್ಟ್ ಅಂತ ಇರ್ತದ, ಜನಪ್ರತಿನಿಧಿ ಕೋರ್ಟ್ ಅಂತ ಇರ್ತದ. ಆ ಜನಪ್ರತಿನಿಧಿ ಕೋರ್ಟ್ ಒಳಗ ಇವ್ರದ್ದು ಏನಾಗ್ತೈತಿ ಅಂತಂದ್ರ, ಇವ್ರದೆಲ್ಲ ಏನಾಗ್ತೈತ್ರಿ ಅಂತಂದ್ರ ಅಲ್ಲಿ ನೋಡ್ತಕ್ಕಂಥದ್ದು ಏನ ಕೇಸ್ ನಡೀತಕ್ಕಂಥದ್ದು ಅವೆಲ್ಲ ಆಗ್ತದೆ. ಏನು ಪ್ರಮಾಣ ವಚನ, ಈ ಸಭೆಗೆ ಆಯ್ಕೆ ಆಗುವ ಅಂದ್ರೆ ವಿಧಾನಸಭೆಗೆ ಆಯ್ಕೆ ಆಗ್ತಕ್ಕಂಥ ಸದಸ್ಯರಿಗೆ ಪ್ರಮಾಣ ವಚನ ವಿಧಾನಸಭೆಯ ಸಭಾಪತಿಗಳು, ವಿಧಾನಸಭಾ ಸಭಾಪತಿಗಳು ಏನ್ ಮಾಡ್ತಾರ ಅಂದ್ರ ನೋಡ್ಕೋತಾರ. ಹೆಂಗ್ ಲೋಕಸಭೆದಾಗ ಕೂಡ ಅಲ್ಲಿ ಸಭಾಪತಿ ನೋಡ್ಕೋತಾರಲ್ಲಿ ಇಲ್ಲಿ ಏನ ಇವ್ರು ಕೂಡ 5 ವರ್ಷ ಎಲೆಕ್ಷನ್ ಮಾಡಿನ ಆಯ್ಕೆಯಾಗಿ ಇವ್ರು ಬರಬೇಕು. ಓಕೆ, ಇನ್ನ ಇಲ್ಲಿ ವಿಧಾನಸಭೆಯೊಳಗೆ ಏನಿರ್ತಾರಲ್ರಿ, ಇವ್ರು ತಮ್ಮ ರಾಜೀನಾಮೆಯನ್ನ ವಿಧಾನಸಭೆಯ ಸಭಾಪತಿಯವರಿಗೆ ಸಲ್ಲಿಸ್ತಾರೆ. ವಿಧಾನಸಭೆಯ ಸಭಾಪತಿಯವರಿಗೆ ಏನ್ ಸಲ್ಲಿಸ್ತಾರೆ ಅಂದ್ರೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸ್ತಾರೆ. ಸಿಂಪಲ್ ಅದ, ಏನೇ ಕನ್ಫ್ಯೂಷನ್ ಏನಿಲ್ಲ. ಓಕೆ, ಇನ್ನು ನಿಮ್ಗೆ ಸ್ವಲ್ಪ ಕೆಲವೊಂದು ಅಂಶಗಳು ಗೊತ್ತಿರಲಿ. ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂದ್ರೆ ಉತ್ತರ ಪ್ರದೇಶ. ಅತಿ ಕಡಿಮೆ ಸಿಕ್ಕಿಂ. ವಿಧಾನಸಭೆ ಮೂಲಕ ಮೊದಲ ಮಹಿಳಾ ಸಭಾಪತಿ ಆದವರು ನಾಗರತ್ನ ಅಂತ ಹೇಳಿ. ಆಮೇಲೆ ಹಣಕಾಸು ಮಸೂದೆನ ಮೊದಲು ವಿಧಾನಸಭೆಯೊಳಗೆ ಮಂಡಿಸಬೇಕು, ಆಮೇಲೆ ಅದು ವಿಧಾನ ಪರಿಷತ್ತಿಗೆ ಹೋಗ್ಬೇಕು. ಓಕೆ, ಮೊದಲ ಮಹಿಳಾ ಆಯ್ತು, ಗಂಡ್ಮಗ ಯಾರ್ರಿ? ಹ್ಮ್ ಯಾರು ಹೇಳ್ರು?
ಹ್ಮ್ ಯಾರ್ರಿ? ಮಹಿಳಾ ಸಭಾಪತಿ ನಾಗರತ್ನಮ್ಮ ಅವರು. ಮೊದಲ ಯಾರು ಫಸ್ಟ್ ಯಾರು? ಕರ್ನಾಟಕದ ಮೊದಲ ಸಭಾಪತಿ ಗೊತ್ತದೆ ಯಾರಿಗಾದ್ರು? ವೆಂಕಟಪ್ಪ. ಓಕೆ. ಇಲ್ಲಿ ಕರ್ನಾಟಕದ ಕೇಳತ್ತಂತೆ. ಮುತ್ತಮ್ಮನ? ಇಲ್ಲ ಇಲ್ರಿ. ಈಗ ಮೊದಲ ಮಹಿಳಾ ಸಭಾಪತಿ ನಾಗರತ್ನಮ್ಮ ಅವರು. ಟೋಟಲ್ ಯಾರು? ಹ್ಮ್ ವಿಜಯಲಕ್ಷ್ಮಿ ಪಂಡಿತ. ಹ್ಮ್ ಬಿ ವೆಂಕಟಪ್ಪ ಆಗ್ತಾರ. ಅದಕ್ಕಿಂತ ಮೊದಲು ಯಾರಿದ್ದಿರ್ತಾರೋ ಅಂತಂದ್ರ ಸಿದ್ದಯ್ಯ ಅಂತ ಹೇಳಿದಿರ್ತಾರೆ. ಎಚ್ ಸಿದ್ದಯ್ಯ ಅಂತ ಹೇಳಿ. ಹೌದಾ? ಓ ಗ್ರೇಟ್ ಗ್ರೇಟ್. ಘಟಿಕೋತ್ಸವದಲ್ಲಿ ವೆರಿ ಗುಡ್ ವೆರಿ ಗುಡ್. ಅಡ್ಡಿಲ್ಲ. ಬಹಳ ದೊಡ್ಡ ಸಾಧನೆ ಅದು ಅವ್ರ ಕಡೆಯಿಂದ ತಗೊಳ್ತಕ್ಕಂಥದ್ದು. ಓಕೆ. ಓಕೆ ರೈಟ್. ಕಂಗ್ರಾಟ್ಸ್. ನಿಜವಲ್ಲೂ ಕೂಡ ಬಹಳ ದೊಡ್ಡ ಸಾಧನೆ ಅದು. ಓಕೆ. ಓಕೆ ನೋಡ್ರಿ, ಇನ್ನ ಕೆಲ ಅಂಶಗಳಲ್ಲಿ ಇನ್ನು ಕೆಲವೊಂದು ಅಂಶಗಳದಾವ. ಒಂದು ವರ್ಷದಲ್ಲಿ ಕನಿಷ್ಠ 2 ಬಾರಿ ಅಧಿವೇಶನ ಸೇರಬೇಕು. ಅದರ ನಡುವಿನ ಅಂತರ 6 ತಿಂಗಳು ಬೀರತಕ್ಕಂಥದ್ದಲ್ಲ. ಸೇಮ್ ಸೆಂಟ್ರಲ್ ಏನಂತ ಇದೆ. ಈ ಸಭೆಗೆ ಆಯ್ಕೆಯಾದ ಸದಸ್ಯರಲ್ಲಿ ಒಬ್ಬರನ್ನು ಸಭಾಪತಿ ಎಂದು, ಇನ್ನೊಬ್ಬರನ್ನು ಉಪಸಭಾಪತಿ ಎಂದು ಚುನಾವಣೆ ಮೂಲಕ ಅಥವಾ ಅವಿರೋಧವಾಗಿ ಆಯ್ಕೆ ಮಾಡಬಹುದು. ಇವ್ರಿಗೆ ಚುನಾವಣೆ ನಡೆಸಬೇಕಂತೇನಿಲ್ಲ. ಅವಿರೋಧವಾಗಿ ಕೂಡ ಆಲ್ಮೋಸ್ಟ್ ಅವಿರೋಧವಾಗಿನೇ ಆಯ್ಕೆ ಆಗ್ತಾರೆ ಎಲ್ಲರೂ. ಓಕೆ. ಇನ್ ನೆಕ್ಸ್ಟ್, ಸಭಾಪತಿಯವರು ತಮ್ಮ ರಾಜೀನಾಮೆಯನ್ನು ಉಪಸಭಾಪತಿಯವರಿಗೆ, ಉಪಸಭಾಪತಿಯವರು ತಮ್ಮ ರಾಜೀನಾಮೆಯನ್ನು ಸಭಾಪತಿಯವರಿಗೆ ಸಲ್ಲಿಸುವ ಮೂಲಕ ಹುದ್ದೆಯನ್ನು ಖಾಲಿ ಮಾಡ್ತಾರೆ. ಸೇಮ್ 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 ಸೆಂಟ್ರಲ್ ಏನೈತ್ರಿ ಅದ ವಿಚಾರಗಳು ಇಲ್ಲಿ ಬರ್ತವೆ. ಓಕೆ. ಇನ್ನು ವಿಧಾನಸೌಧ, ಇದು 1951 ಜುಲೈ 13ನೇ ತಾರೀಕು ಅಂದಿನ ಪ್ರಧಾನಿಗಳು ಜವಾಹರ್ಲಾಲ್ ನೆಹರು ಅವರು ಇದಕ್ಕೆ ಶಂಕುಸ್ಥಾಪನೆ ಮಾಡ್ತಾರೆ. ಓಕೆ. ಆಮೇಲೆ 1952 ಮಾರ್ಚ್ 30ರಂದ ಕೆಂಗಲ್ ಹನುಮಂತಯ್ಯನವರು ಕಾರ್ಯವನ್ನ ಆರಂಭಿಸ್ತಾರೆ. ಬಿ ಆರ್ ಮಾಣಿಕ್ಯಂ ಅವರು ಏನ್ ಮಾಡ್ತಾರ ಅಂತಂದ್ರೆ ವಿಧಾನಸೌಧದ ಶಿಲ್ಪಿ ಆಗಿದ್ರು, ಆರ್ಕಿಟೆಕ್ಟ್. ಓಕೆ. ಮುಖ್ಯ ಆರ್ಕಿಟೆಕ್ಟ್ ಇವರೇ, ಬಿ ಆರ್ ಮಾಣಿಕ್ಯಂ ಅಂತ ಹೇಳಿ. ಓಕೆ. ಇನ್ 1956 ಫಾರ್ ದಿ ಫಸ್ಟ್ ಟೈಮ್ ಏನಾಗಿತ್ತು ಅಂತಾರೆ, ಮೊದಲ ಅಧಿವೇಶನ ನಡೆಸಿದ್ದಾರೆ. 1956 ಡಿಸೆಂಬರ್ 19ರಿಂದ 31 ತನಕ. 1956ರಲ್ಲಿ ಮೊದಲ ಬಾರಿಗೆ ಏನಾಗಿತ್ತು ಅಂತಂದ್ರೆ ಏನ್ ನಡೆದಿದ್ರಿ, ಅಧಿವೇಶನ ನಡೆದಿತ್ತು. ಗೊತ್ತಿರಲಿ, ಶಿಲ್ಪಿ ಹೆಸರು ಕೇಳುವ ಚಾನ್ಸಸ್ ಇರ್ತದ್ರಿ. ಓಕೆ. ಶಂಕುಸ್ಥಾಪನೆ ಮಾಡಿದವರು ನೆಹರು ಅವರು. ಆ ಕೆಲಸವನ್ನು ಸ್ಟಾರ್ಟ್ ಮಾಡಿದವರು ಯಾರಪ್ಪ ಅಂದ್ರೆ ಕೆಂಗಲ್ ಹನುಮಂತಯ್ಯನವರು. ಆಮೇಲೆ ಶಿಲ್ಪಿ ಯಾರಂದ್ರೆ ಬಿ ಆರ್ ಮಾಣಿಕ್ಯ. ಮೊದಲ ಅಧಿವೇಶನ ಇಲ್ಲಿ ನಡೆದಿದ್ದು 1956 ಒಳಗ ಡಿಸೆಂಬರ್ 19ರಿಂದ 31 ತನಕ ಜರುಗಿತ್ತು. ಇನ್ನು ವಿಧಾನ ಸಭೆ ಆಯ್ತು. ವಿಧಾನ ಪರಿಷತ್ ಬಗ್ಗೆ ನೋಡುವಂತ, ಇದನ್ನ ಮೇಲ್ಮನೆ ಅಂತ ಕರೀತಾರ. ಇದು ಹೆಂಗಪ್ಪ ಅಂದ್ರ ಸೆಂಟ್ರಲ್ ಒಳಗ ರಾಜ್ಯಸಭಾ ಇದ್ದಂಗೆ ಇದು. ಇದನ್ನ ಮೇಲ್ಮನೆ ಬುದ್ಧಿವಂತರ ಸದನ, ಹಿರಿಯರ ಸದನ, ಶಾಶ್ವತ ಸದನ. ಓಕೆ. ವಿಧಾನಸಭೆ ಅಂದ್ರ ಲೋಕಸಭೆ ಇದ್ದಂಗ, ವಿಧಾನ ಪರಿಷತ್ ಅಂದ್ರೆ ರಾಜ್ಯಸಭೆ ಇದ್ದಂಗ. ಓಕೆ. ಇದನ್ನ ಶಾಸಕಾಂಗದ ಮೇಲ್ಮನೆ, ಬುದ್ಧಿವಂತರ ಸದನ, ಹಿರಿಯರ ಸದನ, ಶಾಶ್ವತ ಸದನ, ಹಿಂಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾರ. ಆರ್ಟಿಕಲ್ 116 ಅದ್ರ ಬಗ್ಗೆ ಮಾತಾಡ್ತಾರೆ. ವಿಧಾನ ಪರಿಷತ್ತಿನ ಸ್ಥಾಪನೆ ಇದ್ರ ಬಗ್ಗೆ ಮಾತಾಡ್ತದ. ಓಕೆ. ಇಲ್ಲಿ ವಿಧಾನ ಪರಿಷತ್ತನ್ನು ಸ್ಥಾಪಿಸುವ ಮತ್ತು ರದ್ದು ಮಾಡುವ ಅಧಿಕಾರ ಯಾರಿಗೆ ಇರ್ತತಿಪ್ಪ ಅಂತಂದ್ರ ವಿಧಾನ ಪರಿಷತ್ತಿಗೆ ಇರ್ತದೆ. ಅಂದ್ರ ವಿಧಾನ ಪರಿಷತ್ತನ್ನು ಸ್ಥಾಪನೆ ಮಾಡುದು ಮತ್ತು ರದ್ದು ಮಾಡುದು, ಆ ಅಧಿಕಾರದ ಬಗ್ಗೆ ಆರ್ಟಿಕಲ್ 116 ಹೇಳ್ತದ. ಓಕೆ. ರಾಜ್ಯ ಬಹುಮತದೊಂದಿಗೆ ಸಂಸತ್ತಿಗೆ ಶಿಫಾರಸು ಮಾಡಿದಾಗ ಸಂಸತ್ತು ವಿಧಾನ ಪರಿಷತ್ತನ್ನು ರದ್ದು ಮಾಡ್ತದೆ. ಅಂದ್ರೆ ಸಂಸತ್ತು ಈ ಕೆಲಸವನ್ನು ಮಾಡ್ತದೆ.
ಸಂಸತ್ತಿಗೆ ಆ ಒಂದು ಅಧಿಕಾರ ಇರ್ತದೆ. ರಾಜ ಬಹುಮತದೊಂದಿಗೆ ಸಂಸತ್ತಿಗೆ ಶಿಫಾರಸು ಮಾಡಿದಾಗ ಸಂಸತ್ತು ವಿಧಾನ ಪರಿಷತ್ತನ್ನು ರದ್ದು ಮಾಡುವ, ವಿಧಾನ ಪರಿಷತ್ತನ್ನು ಸ್ಥಾಪಿಸುವ ಅಧಿಕಾರ ಸಂಸತ್ತಿಗೆ ಇರುತ್ತದೆ. ವಿಧಾನಸಭೆಯನ್ನು ನಡೆಸ್ಕೊಂಡು ಹೋಗ್ಬೇಕು, ವಿಧಾನ ಪರಿಷತ್ತನ್ನ ನಡ್ಸ್ಕೊಂಡು ಹೋಗ್ಬೇಕು, ನಡ್ಸ್ಕೊಂಡು ಹೋಗ್ಬಾರ್ದು ಅಂತಕ್ಕಂಥ ಒಂದು ಆಯ್ಕೆ ಯಾರ ಮ್ಯಾಗ ಇರ್ತದೆ ಅಂದ್ರೆ ಸಂಸತ್ತಿನ ಮ್ಯಾಗ ಇರ್ತದ. ಹಾಗಾಗಿ ಏನಾದರೂ ಶಿಫಾರಸು ಮಾಡಿರು ಅಂತಂದ್ರೆ ಅದನ್ನ ತೆಗೆದು ಹಾಕೋ ಪವರ್ ಯಾರಿಗಿರ್ತೈತಿ ಅಂದ್ರೆ ಸಂಸತ್ತಿಗೆ ಇರ್ತದೆ. ವಿಧಾನಸಭೆ ಟೈಪ್ ಅಲ್ರಿ ಅದು, ಅದ್ರ ಒಂದೇ ಸಲಕ್ಕೆಲ್ಲ ವಿಸರ್ಜನೆ ಮಾಡಕ್ ಆಗುದಿಲ್ಲ. ಏನು ವಿಧಿ 171 ವಿಧಾನ ಪರಿಷತ್ತಿನ ರಚನೆ. ವಿಧಾನ ಪರಿಷತ್ತಿಗೆ ಈ ಕೆಳಗಿನ ಕ್ಷೇತ್ರಗಳಿಂದ ಸದಸ್ಯರು ಆಯ್ಕೆ ಆಗ್ತಾರೆ. ಎಲ್ಲಿಂದ? MLA ಗಳಿಂದ 1/3 ಅಂದ್ರೆ 25 ಜನ ಆಯ್ಕೆ ಆಗ್ತಾರೆ. ಸ್ಥಳೀಯ ಸಂಸ್ಥೆಗಳಿಂದ 1/3 25 ಜನ ಆಯ್ಕೆ ಆಗ್ತಾರೆ. ಶಿಕ್ಷಕರ ಕ್ಷೇತ್ರದಿಂದ 1/12 ಆಗ್ತಾರೆ, 7 ಜನ. ಆಮೇಲೆ ಪದವೀಧರ ಕ್ಷೇತ್ರದಿಂದ 1/12 7 ಜನ ಆಯ್ಕೆ ಆಗ್ತಾರೆ. ರಾಜ್ಯಪಾಲರ ನಾಮಕರಣದಿಂದ 1/6 11 ಜನ ಆಗ್ತಾರೆ. ಒಟ್ಟು ಟೋಟಲ್ 75 ಜನ ಅದಾರ. 75 ಏನದ ವಿಧಾನ ಪರಿಷತ್ನ ಸದಸ್ಯರು. ವಿಧಾನ ಪರಿಷತ್ತು ಮೆಂಬರ್ಸ್. ಓಕೆ. MLA ಗಳಿಂದ ಎಷ್ಟು? 1/3 25 ಜನ. ಸ್ಥಳೀಯ ಸಂಸ್ಥೆಗಳಿಂದ ಈ ಕೋಆಪರೇಟಿವ್ ಇದ್ದಿರ್ತಾವಲ್ರಿ, ಅದ್ರ ಕಡೆಯಿಂದ 1/3 25 ಜನ ಆಯ್ಕೆ ಆಗ್ತಾರೆ. ಶಿಕ್ಷಕರ ಕ್ಷೇತ್ರದಿಂದ 1/12 7 ಜನ ಶಿಕ್ಷಕರ ಕ್ಷೇತ್ರದ ಅಂದ್ರೆ ಎಲೆಕ್ಷನ್ ಮಾಡಬೇಕು. ಪದವೀಧರರು ಎಲೆಕ್ಷನ್ ಮಾಡಬೇಕು, 1/12 7 ಜನ ಆಯ್ಕೆ ಆಗ್ತಾರೆ. ಆಮೇಲೆ ರಾಜ್ಯಪಾಲರ ನಾಮಕರಣ, ರಾಜ್ಯಪಾಲರೇ ಖುದ್ದಾಗಿ ನಾಮಕರಣ ಮಾಡ್ತಾರೆ, 11 ಜನ. ಓಕೆ. ಇನ್ನು ಟೋಟಲ್ ಎಷ್ಟಾದ್ರು 75 ಜನ ಅಂದ್ರೆ ವಿಧಾನ ಪರಿಷತ್ನ ಸದಸ್ಯರಷ್ಟು ನಮ್ಮಲ್ಲಿ 75 ಜನ ಇರ್ತಕ್ಕಂಥ. ಓಕೆ. ಆಮೇಲೆ ಇವ್ರಿಗೆ 30 ವರ್ಷ ವಯಸ್ಸಾಗಿರ್ಬೇಕು. ಈ ರಾಜ್ಯಸಭಾದಾಗ ಏನೇನ ಅರ್ಹತೆಗಳು ಇರ್ತಾವಲ್ರಿ, ಅದ ಅರ್ಹತೆಗಳು ಇವ್ರು ಹೊಂದಿರ್ಬೇಕು. ರಾಜ್ಯಸಭಾದವ್ರಿಗೆ ಏನೇನು ಅರ್ಹತೆಗಳು ಇರ್ತಾವ ಆ ಅರ್ಹತೆಗಳು ಇವ್ರಿಗೆ ಇರಬೇಕು. ಭಾರತ ಪ್ರಜೆ ಆಗಿರ್ಬೇಕು, 30 ವರ್ಷ ವಯಸ್ಸಾಗಿರ್ಬೇಕು, ಲಾಭದಾಯಕ ಹುದ್ದೆ ಹೊಂದಿರಬಾರ್ದು, ದಿವಾಳಿಕೋರ ಆಗಿರ್ಬೋದು, ಮತದಾರ ಪಟ್ಟಿಯೊಳಗ ಹೆಸರು ಇರಲೇಬೇಕು. ಮತದಾರ ಪಟ್ಟಿಯಲ್ಲಿ ಹೆಸರು ಇರಲೇಬೇಕು. ಓಕೆ. ಎಸ್, ಅವಧಿ ಇವೆಲ್ಲ ಅಂಶಗಳನ್ನ ನಾವು ಮುಂದಿನ ಅವಧಿಗಳು ಡಿಸ್ಕಸ್ ಮಾಡೋಣ. ಓಕೆ. ಅವಧಿ ಹೇಳ್ಬಿಡ್ತೀನಿ ಕೇಳೋದ್ರಿಂದ 6 ವರ್ಷ. ಆಮೇಲೆ ಪ್ರತಿ 2 ವರ್ಷಕ್ಕೆ ಒಂದ್ಸಲ 1/3 ಅಷ್ಟು ಏನಾಗ್ತಾವೆ ನಿವೃತ್ತಿ ಆಗ್ತಾರೆ. ಸೇಮ್ ಇದೇನು ರಾಜ್ಯಸಭಾ ಐತಲ್ರಿ, ರಾಜ್ಯಸಭಾ ಇದ್ದಂಗೆ ಐತೆ ಸೇಮ್. ಪ್ರಮಾಣವಚನ ಇವ್ರಿಗೆ ಪ್ರಮಾಣವಚನ ವಿಧಾನ ಪರಿಷತ್ತಿನ ಸಭಾಪತಿಗಳು ಏನ್ ಮಾಡ್ತಾರೆ? ಬೋಧಿಸ್ತಾರೆ. ವಿಧಾನ ಪರಿಷತ್ನ ಸಭಾಪತಿಗಳು ಇವರಿಗೆ ಬೋಧಿಸ್ತಾರೆ. ಓಕೆ. ಏನೋ ಸ್ವಲ್ಪ ಇದು ಕಾನ್ಸೆಪ್ಟ್ ಓದಿದ್ರೆ ನಾಳೆ ಹೇಳಿ ಒಮ್ಮೆ ಕ್ವಶನ್ಸ್ ನಾಳೆ ತಗೋತಾನೆ, ಒಮ್ಮೆ ನಾಳೆ ಹೇಳಿ ಕ್ವಶನ್ಸ್ ನಾಳೆ ತಗೊಳ್ಳೋಣ. ಓಕೆ. ರೈಟ್. ಎಲ್ಲಿ ಎಜುಕೇಶನ್ ರೀ? ಎಜುಕೇಶನ್ ಎಲ್ಲಿ ಆಗುತ್ತೆ ಇರುತ್ತೆ? ಎಲ್ಲಾದ್ರೂ ಕೇಳಿರಿ ಇವ್ರಿಗೆ ಎಜುಕೇಶನ್ ಬೇಕು ಅಂತ ಹೇಳಿ? ನಮಗ ನಿಮ್ಗ ಅಟ್ಟ ಎಜುಕೇಶನ್. ಓಕೆ. ನಾವು ಕ್ಲಾಸ್ ಮಾಡ್ಬೇಕಂದ್ರೆ ನಮಗೂ ಅರ್ಹತೆ ಇರ್ಬೇಕು, ನೀವು ನಾಳೆ ಜಾಬ್ ತಗೋಬೇಕಾದ್ರೆ ನಿಮ್ಗೆ ಅಟ್ಟ ಅರ್ಹತೆ ಇರ್ಬೇಕು. ಇವ್ರಿಗೆಲ್ಲ ಇಲ್ಲ, ಇವ್ರಿಗೆ ಯಾವ ಅರ್ಹತೆನೂ ಏನೂ ಇಲ್ಲ. ಅದರ ಎಜುಕೇಶನ್ ಹಿಂಗ್ ಹೊಂದಿರಬೇಕು ಅಂತ ಏನಿಲ್ರಿ. ಎಷ್ಟೋ ಜನ ಅಂಗೂಟ ಛಾಪ್ ಅದಾರ. ಅಂಗೂಟ ಛಾಪ್ ಅಂದ್ರ ಹೆಬ್ಬೆಟ್ಟುಗಳು. ಇದು ನಮ್ಮ ದೇಶದ ದುರ್ದೈವ. ಅವ್ರಿಗೂ ಒಂದು ಡಿಗ್ರಿ ಮುಗಿಬೇಕು, ಡಿಗ್ರಿ ಮುಗಿದಿರ್ಬೇಕು. ಡಿಗ್ರಿ ಮುಗಿದಾಗ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ಬೇಕ್ರಿ. ಎಂಟ್ರೆನ್ಸ್ ಎಕ್ಸಾಮ್ ಒಳಗೆ ಯಾರು ಪಾಸ್ ಆಗ್ತಾರೋ ಅವ್ರ ಒಟ್ಟ ಎಲೆಕ್ಷನ್ ನಿಲ್ಲೋದು ಅಂತ ಹೇಳಿ ಮಾಡ್ಬೇಕು. ಓಕೆ. ಡಿಗ್ರಿ ಮುಗಿದಿರ್ಬೇಕು, ಆಯಾ ವಿಷಯದಲ್ಲಿ ಅವರು ಡಿಗ್ರಿ ಪಡ್ಕೊಂಡಿರ್ಬೇಕು. ಆಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡಬೇಕು. ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆದವ್ರಿಗೆ ಮಾತ್ರ ಏನಪ್ಪಾ ಅಂದ್ರೆ ಎಲೆಕ್ಷನ್ ಎಲ್ಲಕ್ಕೆ ಅವಕಾಶ ಕೊಡ್ಬೇಕು. ದೇಶ ಆಳೋರಿಗೆ ಅರ್ಹತೆ ಇಲ್ಲ, ಮತ್ತು ಅರ್ಹತೆ ಅವ್ರು ಪಡ್ಕೊಟ್ರಂಗಿಲ್ಲ. ಯಾಕಂದ್ರೆ ಅರ್ಹತೆ ಇದ್ದವ್ರು ಕೊಟ್ರ ಅವ್ರದ್ದು ನಡಿಬೇಕಲ್ರಿ ಆಟ. ಎಕ್ಸಾಮ್ ಮಾಡ್ಬೇಕು. ಅಂದ್ರೆ ಎಲೆಕ್ಷನ್ ಹೇಳ್ಬೇಕಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗ್ಬೇಕು. ಆಮೇಲೆ ಎಲೆಕ್ಷನ್ ನಿಂತ ಇದನ್ನಾದ್ಮೇಲೆ ಮೇನ್ ಎಕ್ಸಾಮ್ ಇಡ್ಬೇಕು. ಏನ್ರಿ ಅದ್ ಯಾವಾಗ ಬರ್ತದೆ? ಯಾಕಂದ್ರೆ ಎಲ್ಲ ಅವ್ರ ಕೈಗೈತಲ್ಲ, ಈಗ ಅಧಿಕಾರ ಎಲ್ಲ ಅವ್ರ ಕೈಗಿರ್ಬೇಕಾದ್ರ ಏನಾಗ್ತದ್ರಿ? ಯಾರು ಕಟ್ಟಕ್ ಆಗುದಿಲ್ಲ. ಇಲ್ರಿ, ಇಂದ ನಾಳೆ ಚೇಂಜ್ ಆಗ್ತೈತೆ ಹೋಪ್ ಅದ, ನೋಡೋಣ ಏನಾಗ್ತದೆ. ಓಕೆ. ರೈಟ್. ಇಲ್ರಿ, ನಿನ್ನೆ ಹಾಕಿನಿ, ಇವತ್ತಿಂದ ಹಾಕ್ತೇನೆ. ಓಕೆ. ರೈಟ್. ಓಕೆ ಗೈಸ್, ಮತ್ತೆ ನಾವು ಏನ್ ಮಾಡೋಣ ಅಂದ್ರೆ ನಾಳೆ ನಾವು ಓದಿಸ್ಕೊಂಡು ಕ್ಲಾಸ್ ಸ್ಟಾರ್ಟ್ ಆಗಿರ್ಬೇಕು ಮ್ಯಾಥಮೆಟಿಕ್ಸ್. ನೆಕ್ಸ್ಟ್ ಕ್ಲಾಸ್ಗೆ ನೀವು ಅಟೆಂಡ್ ಆಗ್ರಿ, ಮತ್ತೆ ಸಿಗೋಣ. ಓಕೆ. ಇಲ್ಲಿ PDF ಹಾಕಿದೇನ್ರಿ, ಹಾಕ್ತಿರ್ತೀನಿ. ನಿನ್ನೆದು ಹಾಕಿದೇನೆ ನೋಡ್ರಿ. ಇಲ್ಲಿ ಬಂದಿರ್ಬೋದು ನೋಡ್ರಿ, ಹಾಕಿದೇನ್ರಿ.
ಇವತ್ತಿಗೆ ಒಂದ್ಸಲ ಚೆಕ್ ಮಾಡ್ರಿ, ಕ್ಲಾಸ್ ಮುಗಿದ್ಮೇಲೆ ಒಂದ್ಸಲ ಚೆಕ್ ಮಾಡ್ರಿ. ಓಕೆ, ಸಿಗ್ತದೆ. ಓಕೆ, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು. ಒಳ್ಳೆದಾರ ಎಲ್ರಿಗೂ. ಸಿಗೋಣ ಮತ್ತೆ ನಾಳೆ. ಅವು ಹಂಗೆ ಇದ್ರಿ, ಏನ್ ಮಾಡಕ್ ಆಗ್ತದೆ. ಹ್ಮ್ ಏನ್ ಮಾಡಕ್ ಆಗುದಿಲ್ಲ. ನಮ್ಮಲ್ಲಿ ಹಂಗ ಇದನ್ನ ಮಾಡಿಬಿಟ್ರೆ ಏನ್ ಮಾಡ್ತೀರಿ. ಫಾಂಟ್ ಸೈಜ್ ದೊಡ್ಡ ಕೊಡಾಕತ್ತೀವಿ ನೋಡ್ರಿ. ನಿನ್ನಿದು ಫೋಲ್ಡರ್ ಆದ್ರೆ ಡೌನ್ಲೋಡ್ ಮಾಡ್ಕೊಡ್ರಿ. ಫಾಂಟ್ ಸೈಜ್ ದೊಡ್ಡ ಹಾಕ್ತೀನಿ. ಓಕೆ, ಒಂದ ಪೇಜ್ನಾಗ ನೀವು ಎರಡೆರಡು ಮೂರು ಮೂರು ಪ್ರಿಂಟ್ ತಗೋಬೇಡ್ರಿ. ಒಂದು ಪೇಜ್ ಒಂದು ಪ್ರಿಂಟ್ ತೆಗೀರಿ ಚಂದಕಂತ ಅಕ್ಷರ. ಓಕೆ ರೈಟ್, ಥ್ಯಾಂಕ್ ಯು. ಸಿಗೋಣ.